ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ಇದು ಶುರು ಮಾಡುವಾಗ ಲಾಕ್ಡೌನ್ ಆಗಿದ್ದೆ, ಅದರಿಂದಾಗಿ ಬಹಳ ದೊಡ್ಡ ಅಂತರ ಆಗಿ ವೇದವ್ಯಾಸ ಮಂತ್ರವನ್ನು ನಾವು ಹೇಳ್ತಾ ಇದ್ವಿ, ಅದನ್ನು ಬಿಟ್ಟೇ ಹೋಗಿತ್ತು. ಅಮಿತ್ ಕಾಮತ್ ಅವರು ಹೋದ ಬಾರಿ ಹೇಳಿದ್ರು, ಈ ಬಾರಿ ಅದನ್ನು ಪರ್ಪಸ್ಫುಲಿ ಶುರು ಮಾಡ್ತಾ ಇರೋದು. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಧ್ವಾಚಾರ್ಯರು ಹೇಳಿದ ವ್ಯಾಸಗಾಯತ್ರಿ ಮಂತ್ರ. ಅನೇಕ ಗಾಯತ್ರಿ ಮಂತ್ರ ಇದೆ. ನರಸಿಂಹ ಗಾಯತ್ರಿ ಮಂತ್ರ ಇದೆ, ವಿಷ್ಣು ಗಾಯತ್ರಿ ಮಂತ್ರ ಇದೆ. ಎಲ್ಲ ಗಾಯತ್ರಿ ಮಂತ್ರಗಳು, ಗಾಯತ್ರಿ ಮಂತ್ರಕ್ಕೆ ಒಂದು ಸಾಧಾರಣವಾದ ಲಕ್ಷಣ, ವಿದ್ಮಹೇ ಧೀಮಹೇ ಪೂರ್ವಂ, ವಿದ್ಮಹೇ ಧೀಮಹೇ ಪ್ರಚೋದಯಾತ್, ಇವು ಮೂರು ಇರಬೇಕು. ಹಾಗೆ ಇಲ್ಲಿ ಇದೆ, ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ. ದೇವರು ಪೂರ್ಣಜ್ಞಾನ ಎಂದು ತಿಳಿಯುತ್ತೇವೆ, ಪೂರ್ಣಾನಂದ ಅಂತ ಧ್ಯಾನ ಮಾಡ್ತೇವೆ. ಅಂತಹ ವೇದವ್ಯಾಸರು ನಮ್ಮನ್ನು ಸರಿದಾರಿಯಲ್ಲಿ ಪ್ರಚೋದಿಸಲಿ ಅಂತ. ನಾವು ಹೋದ ಬಾರಿ ಧೃತರಾಷ್ಟ್ರ ಕೇಳಿದ್ದನ್ನು ನೋಡಿದ್ವಿ. ದೇವರ ನಾಮಗಳ ಅರ್ಥವನ್ನು ಹೇಳುವುದು. ಅದಕ್ಕೆ ಸಂಜಯ ವಸುದೇವ ಅನ್ನುವ ನಾಮದ, ವಿಷ್ಣು ಅನ್ನುವ ನಾಮದ ಅರ್ಥವನ್ನು ಹೇಳಿದ್ದನ್ನು ಕೇಳಿದ್ವಿ. ಇನ್ನು ಮುಂದಿನ ಮಂತ್ರಗಳನ್ನು ನೋಡೋಣ. ಮೌನಾಧ್ಯಾನಾಚ್ಚ ಯೋಗಾಚ್ಚ ವಿದ್ಧಿ ಭಾರತ ಮಾಧವಂ ಸರ್ವಸತ್ವಮಯತ್ವಾಚ್ಚ ಮಧುಃ ಮಧುಸೂದನಃ. ಮಾಧವಂ ಮೌನ ಮತ್ತು ಧ್ಯಾನ ಈ ಎರಡೂ ಇರೋದರಿಂದ ಮಾಧವ. ಹೊಸ ಅರ್ಥ. ನಮಗೆ ಎರಡರ್ಥ ಐಡಿಯಾ ಇತ್ತು. ಒಂದು ಮಾಯಾಧವ ಮಾಧವ. ಮಾ ಅಂದರೆ ಲಕ್ಷ್ಮೀದೇವಿ, ಮಾಯಾ ಷಷ್ಠಿ ವಿಭಕ್ತಿ ಏಕವಚನ, ಲಕ್ಷ್ಮೀದೇವಿಯ ಗಂಡ, ಆದ್ದರಿಂದಾಗಿ ಮಾಧವ. ಇನ್ನೊಂದು ಅರ್ಥ ಗೊತ್ತಿತ್ತು ನಮಗೆ. ಏನು? ನವಿದ್ಯತೆ ಧವಃ ಯಸ್ಯ. ಯಾರಿಗೆ ಗಂಡ ಇಲ್ಲವೋ, ಪತಿ ಇಲ್ಲವೋ, ಯಾರನ್ನು ಯಾರು ನಿಯಂತ್ರಣ ಮಾಡೋದಿಲ್ವೋ ಅವನು ಮಾಧವ. ಎರಡರ್ಥ ಐಡಿಯಾ ಇತ್ತು. ಕೃಷ್ಣಾವತಾರದ ಸಂದರ್ಭಕ್ಕೆ ಅನುಗುಣವಾಗಿ ಇನ್ನೊಂದು ಅರ್ಥ ನಾವು ಅನುಸಂಧಾನ ಮಾಡ್ತಾ ಇದ್ವಿ. ಅನೇಕ ಜನ ಯದುಕುಲದಲ್ಲಿ ಬಂದವರಲ್ಲಿ ಮಧು ಅಂತ ಒಬ್ಬ. ಆ ಮಧು ಅಂತನ್ನುವ ಯಾದವನ ವಂಶದಲ್ಲಿ ಬಂದಿದ್ದಾನೆ, ಆದ್ದರಿಂದಾಗಿ ದೇವರು ಮಾಧವ. ಒಂದು ಸಾಂದರ್ಭಿಕವಾದ ಅರ್ಥ, ಅಂದರೆ ಆ ಕಾಲಕ್ಕೆ ಸೀಮಿತವಾದ ಅರ್ಥ. ಇನ್ನೊಂದು ಎರಡು ಯಾವಾಗಲೂ ಇರುವಂತಹ ಅರ್ಥ. ಎರಡು ನೋಡಿದ್ವಿ ನಾವು. ಇನ್ನೊಂದು ಅರ್ಥ ಮೌನಾತ್ ಧ್ಯಾನಾತ್ ಅಂತ. ಮೌನ ಜಗತ್ತಿಗೆ ಕಲಿಸಿದವ. ಮೌನ ಅಂತಂದರೆ ಮನನಶೀಲತೆ ಅಂತ. ಮಾತಾಡದೇ ಇರೋದು ಅಂತ ಅರ್ಥ ಬಂದರೆ ಮೂಕನಿಗೂ ಇರುತ್ತೆ, ಅವನೇನು ಮುನಿಹಿ ಅಲ್ಲ. ಅದರಿಂದಾಗಿ ಮನನವೇ ಮೌನ. ಮನನಕ್ಕೆ ಗಮ್ಯ, ಮನನವನ್ನು ಶಿಕ್ಷಣ ಕೊಡ್ತಾನೆ, ಆದ್ದರಿಂದಾಗಿ ಅವನು ಮಾ. ಇನ್ನು ಧ್ಯಾನಾತ್, ಧ್ಯಾನ ಯೋಗವನ್ನು ಜಗತ್ತಿಗೆ ಪರಿಚಯಿಸಿದವ, ಆದ್ದರಿಂದಾಗಿ ಧ. ಇನ್ನು ಸರ್ವಸತ್ವಮಯತ್ವಾತ್, ಎಲ್ಲ ಜೀವರ ಒಳಗಡೆ ಇದ್ದಾನೆ,
ಆದ್ದರಿಂದಾಗಿ ವ ತತ ವ್ಯಾಪ್ತ, ಅದರಿಂದಾಗಿ ಮಾಧವ ಅಂತ ಹೆಸರು. ಇನ್ನೂ ಮಧುಹ ಮಧುಸೂದನ, ಮಧುಸೂದನ, ಮಧು ಅಂತ ಹೇಳಿದರೆ ಆನಂದ, ಧ್ಯಾನದ ಆನಂದವನ್ನು ಕಾಲಕ್ಕೆ ತಕ್ಕ ಹಾಗೆ ಉಪಸಂಹಾರ ಮಾಡುವವ ಮಧುಸೂದನ. ಇನ್ನು ಮಧು ಅಂತ ಹೇಳಿದರೆ ಮಧುವಿದ್ಯೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದ ಒಂದು ಮಧು ಇದೆ. ಮಧು ಅಂತ ಹೇಳಿದರೆ ವಿಸ್ತಾರವಾದ ಅರ್ಥದಲ್ಲಿ ಜೀವರಿಗೆ ಆನಂದವನ್ನು ನೀಡುವ ಅತ್ಯಂತ ಮುಖ್ಯವಾದ ಸ್ತರದಲ್ಲಿರುವ ದೇವತೆಗಳು. ಅಸೌವಾ ಆದಿತ್ಯೋ ದೇವಮಧು ಅಂತ ಇಡೀ ಆಗಸದಲ್ಲಿ ನೆಲೆಗೊಂಡ ಹೂವು, ಆ ಹೂವನ್ನು ಯಾವ ರೀತಿ ಆಸ್ವಾದನೆ ಮಾಡ್ತಾರೆ ಅಂತನ್ನೋದೇ ಮಧುವಿದ್ಯೆಯ, ಖಗೋಳ ವಿದ್ಯೆಯ ಮೂಲಕ ದೇವರನ್ನು ಉಪಾಸನೆ ಮಾಡುವ ರೀತಿ, ಅದನ್ನು ನಿರೂಪಣೆ ಮಾಡ್ತಾರೆ. ಆ ಮಧು ಅದನ್ನು ಕಾಲಕ್ರಮೇಣ ಉಪಸಂಹಾರ ಮಾಡುವವ ಮಧುಸೂದನ. ಸೂದನ ಅಂದರೆ ನಾಶ ಮಾಡುವವನು ಅಂತ. ಇನ್ನು ಮಧುಹ ಇನ್ನೊಂದು ಅರ್ಥ ಇದೆ. ಮಧು ಅಂತಂತ ಒಬ್ಬ ರಾಕ್ಷಸ ಇದ್ದ, ಅವನನ್ನು ಕೊಂದವ, ಆದ್ದರಿಂದಾಗಿ ಮಧುಸೂದನ ಅಂತ. ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ಕೃಷ್ಣಸ್ತದ್ಭಾವಯೋಗಾಚ್ಚ ಕೃಷ್ಣೋ ಭವತಿ ಶಾಶ್ವತಃ. ಇನ್ನು ಕೃಷಿ ಅಂತಂದರೆ ಭೂಮಿ, ನ ಅಂದರೆ ಆನಂದ, ಭೂಮಿಗೆ ಆನಂದವನ್ನಿತ್ತವ, ಅದರಿಂದಾಗಿ ದೇವರ ಹೆಸರು ಕೃಷ್ಣ ಅಂತ. ಎಲ್ಲರನ್ನ ಹೊತ್ತಿರುವ, ತನ್ನ ಒಡಲೊಳಗಡೆ ಅಪಾರವಾದ ಲಾವಾರಸ ಮೊದಲಾದವುಗಳನ್ನು ಒಳಗೊಂಡಿದ್ದಾಳೆ ಭೂದೇವಿ, ಅವಳಿಗೂ ಆನಂದವನ್ನು ನೀಡುವವ. ನಮ್ಮ ಇಷ್ಟೇ ಅಪರಾಧಗಳಿದ್ದಾಗಲೂ ಪ್ರಕೃತಿಯ ಮೇಲೆ ಉತ್ಕಟವಾದ ದೌರ್ಜನ್ಯ ಮಾಡ್ತಾ ಇದ್ದಾಗಲೂ ಆ ಭೂಮಿಗೆ ಆನಂದವನ್ನು ಇತ್ತವ ಶ್ರೀಕೃಷ್ಣ, ಆದ್ದರಿಂದಾಗಿ ಅವನ ಹೆಸರು ಕೃಷ್ಣ. ಪುಂಡರೀಕಂ ಪರಂ ಧಾಮ ನಿತ್ಯಮಕ್ಷರಂ ತದ್ಭಾವಾತ್ ಪುಂಡರೀಕಾಕ್ಷೋ ದಸ್ಯುತ್ರಾಸಾತ್ ಜನಾರ್ದನಃ. ಪುಂಡರೀಕಂ ಪರಂ ಧಾಮ, ಪುಂಡರೀಕ ಅಂತಂದರೆ ಹಿರಿದಾದ ಮನೆ. ಯಾರ ಮನೆ? ಈ ಇಡೀ ಎಲ್ಲ ಸತ್ವರ ಮನೆ ಅಂದರೆ ಬ್ರಹ್ಮಾಂಡ ಪುಂಡರೀಕ. ಆ ಪುಂಡರೀಕದಲ್ಲಿ ದೇವರ ಕಣ್ಣು ಇದೆ. ಅಂದರೆ ಜಗತ್ತಿನ ಪ್ರತಿಯೊಂದು ನಡೆಯೂ ಕೂಡ ದೇವರ ಕಣ್ಣು ತಪ್ಪಿಸುವುದಿಲ್ಲ. ಹೀಗಾಗಿ ಅವನು ಪುಂಡರೀಕಾಕ್ಷ. ದಸ್ಯುತ್ರಾಸ ಜನಾರ್ದನ, ಜನ ಅಂದರೆ ಕಳ್ಳರು ಅಂತ ಅರ್ಥ. ಯಾಕೆ ಅಂದರೆ ಹಾಗ್ಯಾಕೆ ಕರಿತೀರ ನೀವು? ಭೂಯಾಂಸಃ ಅಸುರಾಹ ಅಲ್ಪೀಯಾಂಸ ಸುರಾಹ ಅಂತ ಹೇಳಿ ಯಜುರ್ವೇದ. ಬಹಳ ಜನ ಇರುವವರೆಲ್ಲ ಕಳ್ಳರೆ, ಬಹಳ ಕಡಿಮೆ ಜನ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇರುವವರು. ಹೀಗಾಗಿ ಜನ ಅಂದರೆ ಬಹಳ ಜನ ಇರುವವರು ಮೆಜಾರಿಟಿ ಅಂತ ತೆಗೆದುಕೊಂಡಾಗ ಕಳ್ಳರೇ ಇರೋದು. ಕಳ್ಳರು ಅಂತಂದರೆ ಒಂದು ವಸ್ತುವನ್ನು ತೆಗಿತಾರೆ ಅಂತ ಅರ್ಥ ಅಲ್ಲ. ಕಳ್ಳರು ಅಂತ ಹೇಳಿದರೆ ದೇವರನ್ನು ತಪ್ಪಾಗಿ ತಿಳಿದವರು, ಅವರಿಗೆ ಸಂಕಟವನ್ನು ನೀಡುತ್ತಾನೆ. ಆದ್ದರಿಂದಾಗಿ ಜನರಿಗೆ ಅರ್ಧನ ಸಂಕಟ ನೀಡುವವ, ಹೀಗಾಗಿ ಅವನು ಜನಾರ್ದನ. ಇನ್ನು ಯತಃ ಸತ್ವಂ ನಚ್ಯವತೆ ಯಚ್ಚ ಸತ್ವಾನ್ನ ಹೀಯತೆ ತತ್ವತಃ ಸಾತ್ವತಸ್ತಸ್ಮಾತ್ ಆರ್ಷಭಾದ್ವೃಷಭೇಕ್ಷಣಃ. ಯತಃ ಸತ್ವಂ ನಚ್ಯವತೆ, ಯಾರು ಬಲದಿಂದ ಹೀನರಾಗುವುದಿಲ್ಲವೋ, ಎಲ್ಲರಲ್ಲಿರುವ ಬಲ ಯಾರಿಲ್ಲದೆ ಇರುವುದಿಲ್ಲವೋ, ಆದ್ದರಿಂದಾಗಿ ಅವನನ್ನು ಸಾತ್ವತ ಅಂತ ಕರೀತಾರೆ. ಸತ್ವ ಅಂದರೆ ಎಲ್ಲರಲ್ಲಿ ಇರುವ ಬಲ. ಎಲ್ಲರಿಗೂ ಕೂಡ ಬಲ ಇದೆ, ಸತ್ವ. ಆ ಸತ್ವ ಇವನಿಗೆ ಯಾವಾಗಲೂ ಇದೆ. ಬೇರೆ ಯಾರಲ್ಲಾದರೂ ಸತ್ವ ಇದ್ದರೆ ಅದಕ್ಕೆ ಇವನು ಕಾರಣ. ಈ ಎರಡು ಗುಣಗಳಿರೋದರಿಂದಾಗಿ ದೇವರನ್ನು ಏನಂತ ಕರೀತಾರೆ?
ಸಾತ್ವತ ಅಂತ ಕರೀತಾರೆ. ನ ಜಾಯತೆ ಜನಿತ್ರ್ಯಾಯಂ ಅಜಸ್ತಸ್ಮಾದನೀಕಜಿತ್ ದೇವಾನಾಂ ಸುಖ ಶಂಸಿತ್ವಾತ್ ದಮಾತ್ ದಾಮೋದರೋ ವಿಭು. ನ ಜಾಯತೆ ಜನಿತ್ರ್ಯ, ತಾಯಿಯಿಂದ ಹುಟ್ಟುವುದಿಲ್ಲ, ಆದ್ದರಿಂದಾಗಿ ಇವನು ಅಜ. ತಸ್ಮಾತ್ ದೇವಾನಾಂ ಅನೀಕಜಿತ್, ಅನೀಕಜಿತ್ ದೇವತೆಗಳನ್ನು ಮಾನಸಿಕವಾಗಿ ಗೆಲ್ಲುವವ ಅಂದರೆ ಅವರಿಗೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡುವವ. ಮನಸ್ಸು ಗೆಲ್ಲೋದು ಅಂದರೆ ಅವರ ಪ್ರೀತಿ ಪಾತ್ರ ಅಂತ ಅರ್ಥ. ಇನ್ನು ಸುಖ ಶಂಸಿತ್ವಾತ್, ಸುಖವನ್ನು ಅವರಲ್ಲಿ ಉಂಟು ಮಾಡ್ತಾನೆ, ಹೀಗಾಗಿ ಅವನು ಅನೀಕ ಜಿತ್. ಇನ್ನು ದಮಾತ್ ದಾಮೋದರೋ ವಿಭು, ಅವನಿಗೆ ಇರುವಂತಹ ನಿಯಂತ್ರಣ ಜಗತ್ತಿನ ಮೇಲೆ ಬೇರೆ ಯಾರಿಗಿದೆ? ಅವನಿಗೆ ಅವನ ಮೇಲೆ ನಿಯಂತ್ರಣವೂ ಇದೆ, ಜಗತ್ತಿನ ಮೇಲೂ ನಿಯಂತ್ರಣ ಇದೆ, ಹೀಗಾಗಿ ಅವನು ದಾಮೋದರ. ಇದು ಒಂದರ್ಥ. ಆದರೆ ದೇವಾನಾಂ ಸುಖ ಶಂಸಿತ್ವಾತ್, ದ ಅಂತಂದರೆ ಕೊಡುವವರು, ಜೀವರಿಗೆ ಕೊಡುವವರು ದ. ಅವರಿಗೆ ಅಂದರೆ ದೇವತೆಗಳು, ದೇವತೆಗಳಿಗೆ ರ ಆನಂದವನ್ನು ನೀಡುವವ ಉದರ. ಆಮೇಲೆ ದಮ, ಅವನಿಗೆ ನಿಯಂತ್ರಣ ಇದೆ, ಹೀಗಾಗಿ ಅವನು ದಾಮೋದರ. ಹರ್ಷಾತ್ ಸುಖಾತ್ ಸುಖೈಶ್ವರ್ಯಾತ್ ಹೃಷಿಕೇಶತ್ವಮಶ್ನುತೆ, ಅವನಿಗೆ ಹರ್ಷ ಇದೆ, ಸುಖ ಇದೆ, ಐಶ್ವರ್ಯ ಇದೆ, ಹೀಗಾಗಿ ಹೃಷಿಕ ಈಶ, ಹೃಷಿಕೇಶ. ನಮಗೆ ಪ್ರಸಿದ್ಧವಾದ ಅರ್ಥ ಎರಡು ಗೊತ್ತು. ಒಂದು ಸೂರ್ಯ ಹಾಗೂ ಚಂದ್ರರ ಹೃಷಿಕ ಅಂದ್ರೇ ಬೆಳಕು ಅಂತ, ಅದರೊಳಗಡೆ ಇರುವವ. ಇನ್ನೊಂದು ಹೃಷಿಕ ಅಂದರೆ ಇಂದ್ರಿಯ, ಇಂದ್ರಿಯಗಳ ಒಡೆಯ ಅಂತ. ಇಲ್ಲಿ ಹೊಸ ಅರ್ಥ ಹೇಳ್ತಾರೆ. ಹರ್ಷ ಇರೋದ್ರಿಂದ, ಸುಖ ಇರೋದ್ರಿಂದ, ಐಶ್ವರ್ಯ ಇರೋದ್ರಿಂದಾಗಿ ಹೃಷಿಕೇಶ. ಬಾಹುಭ್ಯಾಂ ರೋಧಸಿ ಬಿಭ್ರತ್ ಮಹಾಬಾಹುರಿತಿ ಸ್ಮೃತಃ, ಇನ್ನು ಎರಡೂ ತೋಳುಗಳಿಂದ ಭೂಮಿ ಆಗಸಗಳನ್ನು ಹಿಡಿದು ನಿಂತವ, ಅದರಿಂದಾಗಿ ಅವನು ಮಹಾಬಾಹು ಅಂತ. ಅಧೋ ನಕ್ಷೀಯತೆ ಜಾತು ಯಸ್ಮಾತ್ ತಸ್ಮಾತ್ ಅಧೋಕ್ಷಜ, ಯಾವತ್ತೂ ಕೆಳಗಡೆ ಬೀಳೋದಿಲ್ಲ, ಕೆಳಗಡೆ ಇರೋದಿಲ್ಲ, ಹೀಗಾಗಿ ಅಧೋಕ್ಷಜ. ನರಾಣಮಯನಾಚ್ಚಾಪಿ ತಥೋ ನಾರಾಯಣ ಸ್ಮೃತಃ, ನಿತ್ಯವಾದ ಪದಾರ್ಥಗಳ ಆಸರೆ, ಹೀಗಾಗಿ ಅವನು ನಾರಾಯಣ. ಪೂರಣಾತ್ ಸದನಾಚ್ಚಾಪಿ ತಥೋ ವೈ ಪುರುಷೋತ್ತಮ, ಎಲ್ಲೆಡೆ ತುಂಬಿದ್ದಾನೆ, ಜಗತ್ತು ಅವನ ಮನೆಯಾಗಿದೆ, ಹೀಗಾಗಿ ಅವನು ಪುರುಷೋತ್ತಮ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವೋಪ್ಯಯ ಸರ್ವಸ್ಯ ಚ ಸದಾ ಜ್ಞಾನಾತ್ ಸರ್ವಜ್ಞಂ ತಂ ಪ್ರಚಕ್ಷತೆ, ಇರದ ಇರುವ ಎಲ್ಲವನ್ನು ತಿಳಿದಿದ್ದಾನೆ, ಆದ್ದರಿಂದ ಅವನು ಸರ್ವಜ್ಞ ಅಂತ. ಇನ್ನು ಅಪ್ಯಯ, ಕಾಣದ ಕಾಣುವ ಎಲ್ಲ ಪದಾರ್ಥಗಳ ಮೇಲೆ ಹೋಲ್ಡಿದೆ, ಆದ್ದರಿಂದಾಗಿ ಅವನು ಅಪ್ಯಯ. ಸತ್ಯೇ ಪ್ರತಿಷ್ಠಿತ ಕೃಷ್ಣ ಸತ್ಯಮತ್ರ ಪ್ರತಿಷ್ಠಿತಂ ಸತ್ತಾ ಸತ್ಯೇ ಚ ಗೋವಿಂದ ತಸ್ಮಾತ್ ಸತ್ಯೋಪಿ ನಾಮತಃ, ದೇವರನ್ನು ಸತ್ಯ ಅಂತ ಕರೀತಾರೆ. ಯಾಕೆಂದರೆ ಯಥಾರ್ಥ ಜ್ಞಾನದಲ್ಲಿ ನೆಲೆಗೊಂಡವ, ಯಥಾರ್ಥ ಜ್ಞಾನದಿಂದ ಮಾಡಿದ ಕರ್ಮದಿಂದ ಪ್ರೀತನಾಗುವವ. ಇನ್ನು ಸತ್ತ ಅಂದರೆ ಅಸ್ತಿತ್ವ, ಅದಕ್ಕೆ ಕಾರಣ, ಹೀಗಾಗಿ ಸತ್ಯ ಅಂತ. ವಿಷ್ಣುರ್ವಿಕ್ರಮಣಾದ್ದೇವ ಜಯನಾದ್ವಿಷ್ಣುರುಚ್ಯತೆ ಶಾಶ್ವತಾತ್ವಾದನಂತಾಚ್ಚ ಗೋವಿಂದೋ ವೇದನಾದ್ಗವಾಂ, ದೇವರ ಹೆಸರು ವಿಷ್ಣು. ಯಾಕೆ ಅಂತ ಹೇಳಿದರೆ ವಿಕ್ರಮಣಾತ್, ಹೆಜ್ಜೆ ಇಟ್ಟವ, ಆದ್ದರಿಂದ. ದೇವರ ಹೆಸರು ಜಿಷ್ಣು, ಯಾವಾಗಲೂ ಗೆಲ್ಲುತ್ತಾನೆ, ಆದ್ದರಿಂದ. ಕೃಷ್ಣನ ಹೆಸರು ಗೋವಿಂದ, ಯಾಕೆ ಅಂದರೆ ಯಾವಾಗಲೂ ಇರ್ತಾನೆ, ಆದ್ದರಿಂದ. ಆಮೇಲೆ ವೇದನಾಥ್ ಗವಾಂ, ಎಲ್ಲ ಮಾತುಗಳ ಅರ್ಥವನ್ನು ತಿಳಿದಿದ್ದಾನೆ. ಅತತ್ವಂ ಕುರುತೆ ತತ್ವಂ ತೇನ ಮೋಹಯತೆ ಪ್ರಜಾ ಏವಂ ವಿದೋ ಧರ್ಮ ನಿತ್ಯೋ ಭಗವಾನ್ ಮಧುಸೂದನ ಆಗಂತಾ ಹಿ ಮಹಾಬಾಹು ಆನೃಶಂಸ್ಯಾರ್ಥಮಚ್ಯುತಃ. ತತ್ವವನ್ನು ಅತತ್ವವನ್ನಾಗಿ ತೋರಿಸುತ್ತಾನೆ ಕೆಲವೊಮ್ಮೆ, ಅತತ್ವವನ್ನು ತತ್ವವನ್ನಾಗಿ ತೋರಿಸಿ ಮೋಹಗೊಳಿಸುತ್ತಾನೆ. ಜನರು ಆ ಮೋಹದ ಬಲೆಯಲ್ಲಿ ಸಿಲುಕುತ್ತಾರೆ. ಈ ತರಹದ ದೇವರು ಖಂಡಿತವಾಗಿ ಬಂದೇ ಬರ್ತಾರೆ, ಬಂದಿದ್ದಾರೆ ಅಂತ
ಸಂಜಯ ಹೇಳಿದ ಅನ್ನುವಲ್ಲಿಗೆ ಉದ್ಯೋಗ ಪರ್ವದಲ್ಲಿ 63ನೆಯ ಅಧ್ಯಾಯ. ಧೃತರಾಷ್ಟ್ರ ಚಕ್ಷುಷ್ಮತಾಂ ವೈ ಸ್ಪೃಹಯಾಮಿ ಸಂಜಯ ದ್ರಕ್ಷಂತಿಯೇ ವಾಸುದೇವಂ ಸಮೀಪೆ ವಿಭ್ರಾಜಮಾನಂ ವಪುಷಾ ಪರೇಣ ಪ್ರಕಾಶಯಂತಂ ಪ್ರತಿಚೋದಿಶಶ್ಚ. ಸಂಜಯ, ಚಕ್ಷುಷ್ಮತಾಂ ಪ್ರಹಯಾಮಿ, ನೀನು ಇಷ್ಟು ಹೇಳುವಾಗ ಆ ದೇವರನ್ನು ನೋಡುವ ಕಣ್ಣು ಬರಬಾರದೆ ಅಂತ ನಾನು ಅಂದುಕೊತೇನೆ. ದ್ರಕ್ಷಂತಿಯೇ ವಾಸುದೇವಂ ಸಮೀಪೆ, ಬರುವ ಆ ದೇವರನ್ನು ನೋಡಲಿಕ್ಕಾಗಬೇಕಲ್ಲ. ವಿಭ್ರಾಜಮಾನಂ ವಪುಷಾ ಪರೇಣ, ಒಳ್ಳೆಯ ದೇಹದಿಂದ ಕಂಗೊಳಿಸುವ ಆ ದೇವರನ್ನು ನೋಡಬೇಕಿದೆ. ವಕ್ತಾವಾಚಂ ರಾಜ ಮಧ್ಯೆ ಸಭಾಯಾಂ ವೃಷ್ಟಿಶ್ರೇಷ್ಠೋ ಮುನಿಭಿರ್ಭ್ರಾಜಮಾನಃ. ಅದಕ್ಕೆ ಸಂಜಯ ಮಾತನ್ನು ಕತ್ತರಿಸಿ, ಖಂಡಿತವಾಗಿ ಕೃಷ್ಣ ಬಂದೇ ಬರ್ತಾನೆ, ಬಂದು ಈ ಸಭೆಯ ನಡುವೆ ನಿನಗೆ ದುರ್ಯೋಧನನಿಗೆ ಹಿತವಾಗುವಂತೆ ನುಡಿತಾನೆ, ಮುಖ್ಯವಾಗಿ ನಿನಗೆ. ಧೃತರಾಷ್ಟ್ರ ಈರಯಂತಂ ಭಾರತೀಂ ಭಾರತಾನಾಂ ಅಭ್ಯರ್ಚನೀಯಾಂ ಶಂಕರೀಂ ಸೃಂಜಯಾನಾಂ ಬುಭೂಷದ್ಭಿರ್ಗ್ರಹಣೀಯಾಮನಿಂದ್ಯಾಂ ಪರಾಸೂನಾಂ ಅಗ್ರಹಣೀಯ ರೂಪಾಂ. ದೇವರನ್ನು ನೋಡಬೇಕು ಅಂತ ಬಯಸ್ತೇನೆ. ಯಾರು ಭಾರತಾನಾಂ, ಭರತ ಕುಲದಲ್ಲಿ ಬಂದವರು, ಶಕುಂತಲೆಯ ಮಗ ಭರತ, ಆ ಭರತ ಕುಲದಲ್ಲಿ ಬಂದವರು ಭಾರತರು. ಅಂಥವರನ್ನು ಕುರಿತು ಭಾರತೀಂ ಮಾತನ್ನು ಈರಯಂತಂ ಹೇಳುವ, ಎಂತಹ ಮಾತು? ಅಭ್ಯರ್ಚನೀಯಾಂ, ಪೂಜ್ಯವಾದ, ಶಂಕರೀಂ, ಸುಖವನ್ನು ಕೊಡುವ ಮಾತನ್ನು ಹೇಳುವ. ಬುಭೂಷದ್ಭಿರ್ಗ್ರಹಣೀಯಾಮನಿಂದ್ಯಾಂ, ಬುಭೂಷದ್ಭಿ, ಎತ್ತರಕ್ಕೆ ಏರುವವರು ಈ ಮಾತನ್ನು ಸ್ವೀಕರಿಸಲೇಬೇಕು. ಅಂತಹ ನಿಂದ್ಯವಲ್ಲದ ಮಾತನ್ನು ಸ್ವೀಕರಿಸುವ. ಪರಾಸೂನಾಂ ಅಗ್ರಹಣೀಯ ರೂಪಾಂ, ಯಾರಿಗೆ ಎತ್ತರಕ್ಕೆ ಏರುವ ಯೋಗ್ಯತೆ ಇಲ್ಲ ಅವರಿಗೆ ಸ್ವೀಕರಿಸಲಾಗದ ಮಾತನ್ನು ಆಡ್ತಾನಲ್ವ. ನಿಹಂತಾರಂ ಕ್ಷೋಭಣಂ ಛಾತ್ರವಾಣಾಂ ಮುಷ್ಣಂತಂ ವೈ ದ್ವಿಷತಾಂ ಚೈವ ತೇಜಃ ದ್ರಷ್ಟಾರೋಹಿ ಕುರವಸ್ತಂ ತಮೇತಾಃ ಮಹಾತ್ಮಾನಂ ಶತ್ರುಹಣಂ ವರೇಣ್ಯಂ. ನಿಹಂತಾರಂ, ಕೊಲ್ಲುವ. ಛಾತ್ರವಾಣಾಂ ಕ್ಷೋಭಣಂ, ಶತ್ರುಗಳನ್ನು ಅಲುಗಿಸುವ. ಮುಷ್ಣಂತಂ ವೈ ದ್ವಿಷತಾಂ ಚೈವ ತೇಜಃ, ಹಗೆಗಳ ಬಲವನ್ನು ಕಸಿಯುವ. ಕುರುಗಳನ್ನು ದ್ರಷ್ಟಾರೋಹಿ ಕುರವಸ್ತಂ ಸಮೇತಾಹ, ನೋಡ್ತಾರಲ್ವ. ನನಗೊಂದು ನೋಡ್ಲಿಕ್ಕಾಗಲ್ಲ, ನನ್ನ ಕಣ್ಣಿಲ್ಲಲ್ಲ. ಬ್ರುವಂತಂ ವಾಚಮನೃಶಂ ಸ್ವರೂಪಾಂ ವೃಷ್ಣಿಶ್ರೇಷ್ಠಂ ಮೋಹಯಂತಂ ಮದೀಯಾನ್, ನನ್ನವರನ್ನೆಲ್ಲ ಮೋಹಗೊಳಿಸುವ ಆ ದೇವರನ್ನು ಬೇರೆಯವರೆಲ್ಲ ನೋಡ್ತಾರಲ್ವ. ಋಷಿಂ ಸನಾತನತಮಂ ವಿಪಶ್ಚಿತಂ ವಾಚಸ್ಸಮುದ್ರಂ ಕಲಶಂ ಯತೀನಾಂ ಅರಿಷ್ಟನೇಮಿಂ ಗರುಡಂ ಸುಪರ್ಣಂ ಹರಿಂ ಪ್ರಜಾನಾಂ ಭುವನಸ್ಯ ಧಾಮ. ಯಾರು ಅತ್ಯಂತ ಹಳಬ ಋಷಿಯೋ, ಸನಾತನತಮ ಋಷಿ, ವಿಪಶ್ಚಿತಂ, ಪ್ರಜ್ಞಾವಂತ, ವಾಚಃ ಸಮುದ್ರಂ, ಮಾತಿನ ಕಡಲು, ಮಾತುಗಳು ಅವನನ್ನು ನೋಡಿದ್ರೆ ಉಕ್ತವೆ, ಹಾಗೂ ಅರ್ಥ. ಸಮುದ್ರವನ್ನು ಸಮುದ್ರ ಅಂತ ಯಾಕೆ ಕರೀತಾರೆ? ಹುಣ್ಣಿಮೆಯೆಂದು ಉಕ್ಕಿ ಹರಿಯುತ್ತೆ. ಸಮ್ಯಗುದ್ರಿಚ್ಯತೆ ಇತಿ ಸಮುದ್ರ. ದೇವರು ಮಾತಿನ ಕಡಲು. ಏನೆಲ್ಲ ಮಾತುಗಳು ಅವನ ಒಳಗಡೆ ಇವೆ. ನಮ್ಮಲ್ಲಿ ಒಂದು ಸ್ವಲ್ಪ ತಿಳಿದವರನ್ನು ವಾಚಸ್ಪತಿ ಅಂತ ಹೇಳ್ತೇವೆ. ಸಂಸ್ಕೃತ ತಿಳಿದ್ರೆ ಸಾಕು ವಾಚಸ್ಪತಿ ಅಂತ. ವಾಚಸ್ಪತಿ ಅಂತಂದರೆ ಮಾತುಗಳ ಒಡೆಯ. ಅಂಥವನು ದೇವರು. ಎಲ್ಲ ಮಾತುಗಳು, ಜಗತ್ತಿನ ಎಲ್ಲ ಮಾತುಗಳ ಕವಿತ್ವಕ್ಕೆ ಪ್ರಚೋದಕನಾದವ, ಎಲ್ಲ ಮಾತುಗಳ ಪನ್ನುಗಳನ್ನು ಹುಟ್ಟಿಸುವವ. ಏನದು ಆ ಮಾತಿನ ವಿವಿಧ ಲೀಲೆಗಳು, ಅಲಂಕಾರ, ಮಾತಿನ ಗುಣಗಳು, ಮಾತಿನ ಗೂಢಾರ್ಥಗಳು, ಭಾವನೆಗಳು, ರೂಢಿಗಳು, ಸಂಕೇತಗಳು, ಏನೆಲ್ಲ ಇದೆ. ಆ ಥರದ್ದು ಎಷ್ಟು ಮಾತು. ದೇವರ ಸಮುದ್ರ ಅಲ್ವಾ, ವಾಚಸ್ಸಮುದ್ರಂ. ಇನ್ನು ವೇದ ಮಾತು ಅವನನ್ನು ಹೇಳುವಾಗ ಉಕ್ಕೇರುತ್ತೆ. ಕಲಶಂ ಯತೀನಾಂ, ಅವನು ಯತಿಗಳ ಪಾಲಿಗೆ ಕಲಶ, ತನ್ನ ಕಲೆಯನ್ನು ಕೊಟ್ಟು
ತನ್ನ ಕಲೆಯಿಂದ ಸುಖವನ್ನು ಉಂಟು ಮಾಡ್ತಾನೆ. ಹಾಗೆ ಯತೀನಾಂ ಕಲಶಂ. ಆಮೇಲೆ ದೇವರ ಮಾತು ಯತಿಗಳಿಗೆ ಕಲಶ. ಯಾಕೆಂದರೆ ಅವರು ಸಂಕ್ಷಿಪ್ತವಾಗಿ ಈಗ ಅನುಸಂಧಾನ ಮಾಡ್ತಾನೆ ಇರ್ತಾರೆ. ಆ ಯತಿಗಳ ಕಲಶವೇ ಸಭೆಯಲ್ಲಿ ಮಾತಿನ ಸಮುದ್ರವಾಗುವುದನ್ನು ಅವರು ನೋಡ್ತಾರೆ. ಮಾತು ಅಂತನ್ನೋದು ಒಂದು ಅದ್ಭುತ ಅಷ್ಟೇ. ಅದು ನಾವು ಹೀಗೆಲ್ಲ ಇರ್ಲಿಕ್ಕೆ ಮಾತೇ ಕಾರಣ. ಇಷ್ಟೆಲ್ಲ ಪರಿಷ್ಕಾರಗಳಾಯಿತು, ಇಷ್ಟೆಲ್ಲ ಆವಿಷ್ಕಾರಗಳಾಯಿತು, ಮಾತೊಂದು ಇಲ್ಲದೆ ಹೋಗಿದ್ರೆ ಏನಾಗೋದು? ಯದಿ ಶಬ್ದಾಹೋಯಂ ಜ್ಯೋತಿ, ಎಲ್ಲ ಕತ್ತಲಾಗೋದು. ಇದಮಂಧಂತಮಕೃತ್ಸನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹೋಯಂ ಜ್ಯೋತಿ ಅಂತ ಪ್ರಾಯ ವಿಶ್ವನಾಥನ ಯಾರೋ ಒಬ್ಬ ಹೇಳ್ತಾನೆ, ಆಲಂಕಾರಿಕ ಒಟ್ಟು ಯಾರೋ ಒಬ್ಬ ಹೇಳ್ತಾನೆ. ಮಾತು ಸತ್ಯ. ಅವನ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ದಂಡಿಯೋ ವಿಶ್ವನಾಥನ ಯಾರೋ ಇರಬೇಕು. ಇದಮಂಧಂತಮಕೃತ್ಸನಂ ಜಾಯೇತ ಭುವನತ್ರಯಂ. ಅಲಂಕಾರ ಶಾಸ್ತ್ರ ಓದದೆ ಬಹಳ ದಿವಸ ಆಯಿತು. ಅದರ ಪಾಠ ಮಾಡಲಿಕ್ಕೆ ಚಿಕ್ಕಂದಿನಲ್ಲಿ ಉತ್ಸಾಹ ಇತ್ತು. ಆಮೇಲೆ ಬೋರ್ ಬಂದುಬಿಡುತ್ತೆ. ಸುಮಾರು 30-35 ಆದಮೇಲೆ ಅಲಂಕಾರ ಶಾಸ್ತ್ರ ಬೋರ್ ಆಗುತ್ತೆ. ಏನದೇ ವರ್ಣನೆ. ಅವರೆಲ್ಲ ಲಕ್ಷಣ ವಾಕ್ಯಗಳಂತ ತೆಗೆದುಕೊಳ್ಳೋದು ಎಲ್ಲ ಹೆಣ್ಮಕ್ಳ ಬಗ್ಗೆಗೇನೆ. ಅಯ್ಯೋ ದಾಟು ಬಂದ್ಬಿಟ್ಟಿದ್ದೀವಿ ಮತ್ತೆ ಅದನ್ನು ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಬೋರ್ ಆಗುತ್ತೆ. ಅದಕ್ಕೆ ಅದು ಓದೋದೇ ಬಿಟ್ಬಿಟ್ಟಿರ್ತೀವಿ. ಈ ಥರದ ಅಂಶಗಳು ಕೈ ಕೊಡುತ್ತೆ. ಇದಮಂಧಂತಮಕೃತ್ಸನಂ ಜಾಯೇತ ಭುವನತ್ರಯಂ. ಇಡೀ ಪ್ರಪಂಚ ಕತ್ತಲಾಗುತ್ತದೆ ಮಾತು ಎಂಬ ಬೆಳಕಿರದಿದ್ದರೆ. ಕುರುಡನಿಗೂ ಮಾತು ಬೇಕು, ಅವನಿಗೇನಾಗ್ತಾ ಇದೆ ಅಂತ ತಿಳಿದುಕೊಳ್ಳಿಕ್ಕೆ. ಹೀಗಾಗಿ ಅಂತಹ ಮಾತು ಸಮುದ್ರ. ಆದರೆ ಅದು ಋಷಿಗಳು ಅದನ್ನು ಯಾವಾಗಲೂ ಅನುಸಂಧಾನ ಮಾಡ್ತಾ ಇರ್ತಾರೆ ದೇವರ ಮಾತನ್ನು. ಹೀಗಾಗಿ ಅವರಿಗೆ ಕಲಶ. ವಾಚಸ್ ಸಮುದ್ರಂ ಕಲಶಂ ಯತೀನ. ಈ ತರಹದ ರೂಪಕಗಳು ಆಚಾರಲ್ಲದೆ, ಇದು ವೇದವ್ಯಾಸರಲ್ಲದೆ ಇನ್ಯಾರು ಕೊಡಬೇಕು? ಅರಿಷ್ಟ ನೇಮಿಂ ಗರುಡಂ ತುಪರ್ಣಂ. ಎಲ್ಲ ಅರಿಷ್ಟಗಳು, ಸಜ್ಜನರ ತೊಂದರೆಗಳಿಗೆ ಗಮ್ಯ ಅವನೇ. ಸಜ್ಜನರ ತೊಂದರೆಗಳ ಮಧ್ಯದಲ್ಲೂ ಅವನೇ ಇರೋದು. ಅರಿಷ್ಟವಾದದ್ದು ನೇಮಿ. ನೇಮಿ ಅಂದರೆ ಸೆಂಟರ್ ಪಾಯಿಂಟ್ ಅಂತ. ದೇವ್ರನ್ನ ಇಟ್ಕೊಂಡೇ ಇರೋದು. ದೇವರನ್ನು ಪ್ರೀತಿಸುವವರು ಅಂತ ತಾನೇ ದುರ್ಜನರು ಕಾಟ ಕೊಡೋದು ಸಜ್ಜನರಿಗೆ. ಹೀಗಾಗಿ ಅವನೇ ತೊಂದರೆಗಳ ನಡುವಣ ಭಾಗದಲ್ಲಿರುವವ. ಅರಿಷ್ಟ ನೇಮಿ. ಅರಿಷ್ಟ ನೇಮಿ ಅನ್ನೋದಕ್ಕೆ ಇನ್ನೂ ಅರ್ಥ ಇದೆ. ಯಾರಿಗೂ ನಾಶ ಮಾಡಲಾಗದ. ರಿಂಗ್ ಕ್ಷಯ ಅಂತ ಧಾತು. ರಿಷ್ಟ ಅಂತಂದರೆ ನಾಶವಾಗುವುದು, ನಷ್ಟ ಅಂತ ಅರ್ಥ. ಅನಷ್ಟ ನೇಮಿ. ನೇಮಿ ಅಂದರೆ ಚಕ್ರ ಅಂತ ಕೂಡ. ನಾಶವಾಗದ ಚಕ್ರ ಇರುವವ ಅಂತ ಹಾಗರ್ಥ ಆಗುತ್ತೆ. ಅರಿಷ್ಟ ನೇಮಿ ಅನ್ನೋದಕ್ಕೆ ಬಹಳ ಅರ್ಥಗಳಿದೆ. ನಿಮಗೆ ಆಶ್ಚರ್ಯ ಆಗಬಹುದು. ಬೌದ್ಧರು ಮತ್ತು ಜೈನರು ಈ ಅರಿಷ್ಟ ನೇಮಿ ಅಂತನ್ನುವ ಪದವನ್ನು ಬಳಸಿಕೊಂಡಷ್ಟು ಬೇರೆ ಯಾರು ವೈದಿಕರಲ್ಲೇ ಅದು ಪ್ರಸಿದ್ಧಿ ಇಲ್ಲ ಅಂದರೂ ತಪ್ಪಿಲ್ಲ. ಅರಿಷ್ಟ ನೇಮಿ ಎನ್ನುವ ಶಬ್ದ. ನೇಮಿನಾಥ ಅಂತ ಮಾತ್ರ ಅಲ್ಲ, ಅರಿಷ್ಟ ನೇಮಿ ಅಂತಲೇ ಅವರ ಪುರಾಣಗಳ ಕ್ಯಾರೆಕ್ಟರ್ ಇದೆ. ನಮಗೆ ಅಪರಿಚಿತ ಆಗೋಗಿದೆ ತಪಾಸೆ ಅಂದರೆ ಅರಿಷ್ಟ ನೇಮಿ ಅಂತ ಅನ್ನೋದು. ಕೆಲವೊಂದು ಪದಗಳೆಲ್ಲ ನೋಡಿ. ರಾಹುಲ ದೇವರ ಹೆಸರದು. ರಾಹುಮಪಿ ಲಾತಿ. ರಾಹುವನ್ನು ಕೂಡ ನುಂಗಿಬಿಡುವವ ರಾಹುಲ ಅಂತ ಬೌದ್ಧರು ಬಳಸ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ಅದು ಬೌದ್ಧರ ಹೆಸರು ಅಂತ ಎಷ್ಟೋ ಜನರು ಗೊತ್ತಿಲ್ಲ. ಬೌದ್ಧರು ಬಳಸ್ತಾ ಇದ್ದಾರೆ. ಅರಿಷ್ಟನೇಮಿಂ ಗರುಡಂ ಸುಪರ್ಣಂ. ಗರುಡ ಅನ್ನೋದು ದೇವರ ಹೆಸರೇ. ಗರುದ್ಭ್ಯಾಂ ಡಯತೆ. ರೆಕ್ಕೆಗಳಿಂದ ಹಾರುವಂತೆ ಮಾಡುತ್ತಾನೆ. ಗರುತ್ ಅಂದರೆ ರೆಕ್ಕೆ, ಡಯನ ಅಂದರೆ ಹಾರೋದು. ರೆಕ್ಕೆಗಳಿಂದ ಹಾರುವಂತೆ ಮಾಡ್ತಾನೆ. ಕಾಲಾತ್ಮಕ ಆದ್ದರಿಂದ ಅವನು ಗರುಡನೇ. ಸುಪರ್ಣ. ಸುಪರ್ಣ ಆನಂದವನ್ನು ಹೊಂದಿರುವವ, ಉತ್ಕೃಷ್ಟವಾದ ಆನಂದ. ಹರಿಂ ಪ್ರಜಾನ. ಭುವನಸ್ಯ ಧಾಮ. ಜಗತ್ತಿನ ಧಾಮ, ನೆಲೆ. ಸಹಸ್ರಶೀರ್ಷಂ ಪುರುಷಂ ಪುರಾಣಂ ಅನಾದಿ ಮಧ್ಯಾಂತಮನಂತ ಕೀರ್ತಿಂ ಶುಕ್ರಸ್ಯ ಧಾತಾರಮಜಂಚ ನಿತ್ಯಂ ಪರಂಪರೇಚಾಂ ಚರಣಂ ಪ್ರಪದ್ಯೆ. ಸಹಸ್ರಶೀರ್ಷಂ
ಅನಂತವಾದ ತಲೆ ಇರುವವ, ಪುರುಷಂ ಅಂತರ್ಯಾಮಿ, ಪುರಾಣಂ ಹಳಬ, ಅನಾದಿ ಮಧ್ಯಾಂತಂ. ಆದಿ ಮಧ್ಯ ತುದಿ ಇರುವವ, ತುದಿ ಮೊದಲಿರದವ. ಅನಂತ ಕೀರ್ತಿಂ, ದೇವರ ಕೀರ್ತಿ ಅನಂತ ಕಾಲದಲ್ಲಿ ಇರುತ್ತೆ, ಅನಂತ ಕಾಲದಿಂದಿದೆ. ಶುಕ್ರಸ್ಯ ಪುರಾಪಿನವ, ಹಳಬ, ಅತ್ಯಂತ ಹಳಬ, ಹಳಬನಾದರೂ ಹೊಸಬ. ಇನ್ನು ಶುಕ್ರಸ್ಯ ಧಾತಾರಂ, ಶುಕ್ರ ಅಂತಂದರೆ ರೇತಸ್ಸು, ರೇತಸ್ಸನ್ನು ಕೊಡುವವ. ಎಲ್ಲರೂ ಯಾವ ರೇತಸ್ಸು ಒಳಗಡೆ ಪ್ರವೇಶ ಮಾಡಿದಾಗ, ರೇತಸ್ಸು ಪ್ರಬಲ ಆದಾಗ ಅದನ್ನು ಕಾಮ ಅಂತ ಕರೀತಾರೋ ಅದನ್ನು ಹೊರುವವ. ಆ ಕಾಮದಿಂದ ಈ ಜಗತ್ತು ನಡೀತಾ ಇರೋದು. ಹೀಗಾಗಿ ಕಾಮವನ್ನು ನಡೆಸುವವ ಅಜಂ. ಆದರೆ ಅವನು ಹುಟ್ಟಿಲ್ಲ, ಬಯಕೆಗಳನ್ನು ಹುಟ್ಟದವ. ನಮ್ಮ ಬಯಕೆ ಅಶಾಶ್ವತ, ಆದರೆ ಅವನು ನಿತ್ಯ. ಪರಂಪರೇಶಾಂ, ಉತ್ತಮರಿಗೂ ಉತ್ತಮ, ಅವನನ್ನು ಶರಣು ಹೊಂದುತ್ತೇನೆ. ತ್ರೈಲೋಕ್ಯ ನಿರ್ಮಾಣಮಜಂ ಜನಿತ್ರಂ, ದೇವಾಸುರಾಣಾಮಥ ನಾಗರಕ್ಷತಾಂ, ನರಾಧಿಪಾನಾಂ ವಿದುಷಾಂ ಪ್ರಧಾನಂ, ಇಂದ್ರಾನುಜಂ ತಂ ಚರಣಂ ಪ್ರಪದ್ಯೆ. 3 ಲೋಕವನ್ನು ನಿರ್ಮಾಣ ಮಾಡಿದವ, ಹುಟ್ಟದವ, ಬೇರೆಯವರ ಹುಟ್ಟನ್ನು ಅಳಿಯುವವ, ಬೇರೆಯವರ ಹುಟ್ಟನ್ನು ಹುಟ್ಟಡಗಿಸುವವ. ದೇವತೆಗಳ, ಅಸುರರ, ರಾಕ್ಷಸರ, ನಾಗರ, ರಾಜರ, ವಿದುಷಾಂ ಜ್ಞಾನಿಗಳಿಗೆ ಪ್ರಧಾನನಾದವ. ಅಂತಹ ಇಂದ್ರಾನುಜಂ ಉಪೇಂದ್ರನನ್ನು ಶರಣಂ ಪ್ರಪದ್ಯೆ ಮೊರೆಹೊಕ್ಕುತ್ತೇನೆ. ಇತಿ ಶ್ರೀ ಮಹಾಭಾರತೆ ಉದ್ಯೋಗ ಪರ್ವಣಿ ಚತುಷ್ಷಷ್ಟಿತಮೋಧ್ಯಾಯ, 64ನೇ ಅಧ್ಯಾಯ. ವೈಶಂಪಾಯನಃ ಸಂಜಯೇ ಪ್ರತಿಯಾತೇತು, ಧರ್ಮರಾಜೋ ಯುಧಿಷ್ಠಿರಃ ಅರ್ಜುನಂ ಭೀಮಸೇನಂಚ, ಮಾದ್ರೀಪುತ್ರೌ ಚ ಭ್ರಾತರವು. ಸಂಜಯ ಹೋದ ಮೇಲೆ ಧರ್ಮರಾಜ, ಯುಧಿಷ್ಠಿರ, ಅರ್ಜುನ, ಭೀಮಸೇನ, ನಕುಲ, ಸಹದೇವರು ಅವರೆಲ್ಲ ಏನು ಮಾಡಿದ್ರು ಅಂತ ಅಲ್ಲಿ ಇವಾಗ ಇಲ್ಲಿ ತನಕ ಆಯಿತು. ಇದೇ ಟೈಮ್ಗೆ ಅಲ್ಲೇನು ನಡೀತಾ ಇತ್ತು ಅಂತ ಹೇಳ್ತಾರೆ. ಸಂಜಯ ಹೋದ ಮೇಲೆ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರು, ವಿರಾಟ, ದೃಪದ ಎಲ್ಲರೂ ಕೂಡ ಶಂಖಚಕ್ರ ಗದಾಧರಂ ಕೃಷ್ಣನ ಬಳಿ ಬಂದು ಹೇಳಿದರು. ಅಲ್ಲೇನು ನಡೀತಾ ಇತ್ತು, ಇಲ್ಲಿ ಇದು ನಡೀತಾ ಇರ್ಬೇಕಾದ್ರೆ ಅಲ್ಲೇನು ನಡೀತಾ ಇತ್ತು. ಇದನ್ನು ಏನಂತ ಕರೀತಾರೆ? ಗೋಮೂತ್ರಿ ಅಂತ ಕರೀತಾರೆ. ಕಥೆಯ ಸ್ಟೈಲು. ಎತ್ತು ಉಚ್ಚ ಹುಯ್ಯುವಾಗ ಜಿಗ್ಜ್ಯಾಗ್ ಟೈಪಲ್ಲಿ ಅದು ಉಚ್ಚ ಹುಯ್ಯೋದು, ಆ ರೀತಿ ಕಥೆಯನ್ನು ಹೇಳೋದು. ಪಾಂಡವರ ಕಥೆ, ಇಲ್ಲ ಕೌರವರ ಕಥೆ ಹೀಗೆ ಬಂತು, ಆಮೇಲೆ ಪಾಂಡವರ ಕಥೆ, ಆಮೇಲೆ ಕೌರವರ ಕಥೆ, ಮತ್ತು ಅವರಿಬ್ಬರು ಒಟ್ಟು ಕೂಡೋದು. ಅಂದರೆ ಕೃಷ್ಣ ಮತ್ತು ಇಬ್ಬರು ಹಿಂಗೆ ಬೇರೆ ಆಗೋದು. ಆ ಕಥನ ಶೈಲಿ ಗೋಮೂತ್ರಿ. ಆ ಗೋಮೂತ್ರಿಯಲ್ಲಿ ಇದು ನಮಗೆ ಮುಖ್ಯ. ಯುಧಿಷ್ಠಿರ ಹೇಳ್ತಾನೆ, ಅಭಿಯಾಚಾಮಹೇ ಗತ್ವಾ ಪ್ರಯಾಂತಂ ಕುರು ಸಂಸದಂ. ನೋಡಿ, ಇನ್ನೊಂದು ಹೋಮ್ವರ್ಕ್ ನಿಮಗೆ. ಬೇರೆ ಬೇರೆ ಪ್ರಾಣಿಗಳು ಮೂತ್ರ ಹೊಯ್ಯುವ ರೀತಿಯನ್ನು ನೋಡಿ. ಅದರಲ್ಲಿ ಈ ತರಹದ ಕಥನದ ಶೈಲಿ ಇರೋದೇ ಇಲ್ಲ. ಒಂದೇ ಸಮ ಭೋ ಅಂತ ಹೀಗಿರಲ್ಲ. ಯಾಕೆ ಅಂದರೆ ನೋಡಿ, ಬೇರೆ ಸಾಹಿತ್ಯವೂ ಹಾಗೇ ಇರುತ್ತೆ. ಒಂದು ಕಥೆ ಸೀದಾ ಹೋಗುತ್ತೆ. ನೀವು ಬೇರೆ ಯಾರದೇ ಅರ್ವಾಚೀನ ಅತ್ಯಂತ ಹೊಸದಾದ ಕಥನ ಪದ್ಧತಿ ನಾವೆಲ್ನಿಂದ ಶುರು ಮಾಡಿಕೊಂಡು ಬೇರೆ ಯಾವುದೇ ನೋಡಿ, ಒಂದು ಕಡೆಗೆ ಹೋಗುತ್ತೆ, ಒಂದು ಕಡೆಗೆ ನಿಲ್ಲತ್ತೆ. ಅಥವಾ ಪುಟ್ಟ ಕಥೆ ಅಂತನ್ನೋದು ನಮ್ಮಲ್ಲಿ ಯಾಕೆ ಬರಲಿಲ್ಲ? ಶಾರ್ಟ್ ಸ್ಟೋರಿ ಅವರಲ್ಲಿ ಬಂತು. ಮೊದಲು ಅಡ್ಗರ್ ಎಲೆನ್ ಪೋ ಅದನ್ನು ಮಾಡಿದ್ದು. ನಮ್ಮಲ್ಲಿ ಪುಟ್ಟ ಕಥೆ ಅಂತ ಯಾಕೆ ಬರಲಿಲ್ಲ? ಶಾರ್ಟ್ ಸ್ಟೋರಿ ಸಂಸ್ಕೃತದಲ್ಲಿ ಯಾಕೆ ಬರಲಿಲ್ಲ? ಪ್ರಾಯ ವೇದವ್ಯಾಸರು ಆ ಪ್ರಯೋಗ ಮಾಡಲಿಲ್ಲ ಅಂತ ಅವ್ರು ಮಾಡಲಿಲ್ಲ. ವೇದವ್ಯಾಸರು ಯಾಕೆ ಪುಟ್ಟ ಕಥೆ ಹೇಳಲಿಲ್ಲ? ಜೀವನ ದೊಡ್ಡದಲ್ವಾ, ಅದನ್ನು ಪುಟ್ಟ ಕಥೆ ಇರಲ್ಲ ಅಂತಲ್ಲ. ಯಾರ ಜೀವನದಲ್ಲಿ ಅತ್ಯಂತ ಸ್ವಲ್ಪ ಘಟನೆಗಳು ನಡೆದಿರುತ್ತೆ ಅಥವಾ ಇಷ್ಟೇ ಘಟನೆ ಇರುತ್ತೆ, ಅದನ್ನು
ಹೇಳಬೇಕಾದ್ರೆ ಪುಟ್ಟ ಕಥೆ ಬೇಕು. ಇಲ್ಲ ದೊಡ್ಡ ಜೀವನವನ್ನು ಪುಟ್ಟ ಕಥೆಯಲ್ಲಿ ಹೇಳ್ತೀನಿ ಅಂದರೆ ನಿಮ್ಮ ಕಥೆ ಪುಟ್ಟದಾಯ್ತೇ ವಿನಃ ಜೀವನ ಏನು ಚಿಕ್ಕದಾಗಲಿಲ್ಲ. ಅದು ದೊಡ್ಡ ಕಥೆ ಒಳಗಡೆ ಪುಟ್ಟ ಕಥೆ ಬಂದ್ಬಿಟ್ಟಿದೆ. ಅದನ್ನು ನಾನು ಹೇಳಿಕೊಟ್ಟೆ. ದೊಡ್ಡ ಕಥೆ ಒಳಗಡೆ ಪುಟ್ಟ ಕಥೆ ಬಂದರೆ ವೇದವ್ಯಾಸರು ಹೇಳಿದ್ರು ಉಪಾಖ್ಯಾನ ಅನ್ನೋದು ಮಹಾಖ್ಯಾನದ ವಿಮರ್ಶೆ. ಇವಾಗ ನೀವು ನಳದಮಯಂತಿಯ ಕಥೆಯನ್ನು ತೆಗೆದುಕೊಂಡು ದ್ರೌಪದಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನು ನೋಡಿ, ದ್ರೌಪದಿಯ ಕ್ಯಾರೆಕ್ಟರ್ನ ಯೋಚನೆ ಮಾಡಿ ನೋಡಿ, ತುಲನೆ ಮಾಡಿ ನೋಡಿ ಅಷ್ಟೇ. ಸಾವಿತ್ರಿ ಬಂದ್ಲು, ದ್ರೌಪದಿಯೊಡನೆ ತುಲನೆ ಮಾಡಿ ನೋಡಿ. ನಮ್ಮಲ್ಲಿ ಕಥೆ ಪುಟ್ಟ ಕಥೆ ಬಂದದ್ದು ಹಾಗೆ, ವೇದವ್ಯಾಸರು ಪ್ರಯೋಗ ಮಾಡಿದ ಹಾಗೆ ಅದನ್ನು ಎಲ್ಲರೂ ಅನುಸರಿಸಿದ್ರು. ಎಲ್ಲ ಗದ್ಯ ಕಾವ್ಯಗಳಲ್ಲಿ ಇವಾಗ ಕಾದಂಬರಿ ಯಾವುದು ಬಾಣಭಟ್ಟನ ಕಾದಂಬರಿ, ಆಮೇಲೆ ಇದು ದಂಡಿಯ ದಶಕುಮಾರ ಚರಿತೆ, ಅಲ್ಲೆಲ್ಲ ಆ ರೀತಿ ಗಮನಿಸಿದ್ರು. ಯುಧಿಷ್ಠಿರ, ಅದರಿಂದಾಗಿ ನಮ್ಮಲ್ಲಿ ಪುಟ್ಟ ಕಥೆ ದೊಡ್ಡ ಕಥೆಯನ್ನು ಅರ್ಥ ಮಾಡಿಸುವ ಉಪಾಂಗವಾಗಿ ಬಂತು. ಅವರಲ್ಲಿ ಪ್ರಧಾನ ಅಂಗವಾಗಿ ನಿರೂಪಣೆ ಮಾಡಿದ್ರು. ಅಂದರೆ ಅದು ನಾನು ಕಂಡುಹಿಡಿದಿದ್ದು ತಪ್ಪು ಅಂತನಲ್ಲ, ಅದೊಂದು ಒಳ್ಳೆಯ ಪ್ರಯತ್ನವೇ. ಅವರು ಗದ್ಯದಲ್ಲಿ ಏನೇನೆಲ್ಲ ಪ್ರಯೋಗ ಮಾಡಿದ್ರು ಅಂದರೆ ಒಂದು ಅದ್ಭುತ. ವಿದೇಶಿಯರು ಗದ್ಯದಲ್ಲಿ ಏನೇನೆಲ್ಲ ಪ್ರಯೋಗ ಮಾಡಿಬಿಟ್ರು, ಹಾಗೆ ನಮ್ಮಲ್ಲಿ ಪದ್ಯದಲ್ಲಿ ಏನೇನೆಲ್ಲ ಪ್ರಯೋಗ ಆಯಿತು. ನಾವು ಗದ್ಯದಲ್ಲಿ ಮಾಡಲಿಲ್ಲ, ಅವರು ಅದನ್ನು ಪದ್ಯದಲ್ಲಿ ಮಾಡಲಿಲ್ಲ. ದೇವರೇನು ಮಾಡ್ದ, ಗದ್ಯವನ್ನು ಇವ್ರಿಗೆ ಹಂಚಿದ, ಪದ್ಯವನ್ನು ಅವ್ರಿಗೆ ಹಂಚಿದ. ಪದ್ಯವನ್ನು ಭಾರತೀಯರಿಗೆ, ಗದ್ಯವನ್ನು ವಿದೇಶಿಯರಿಗೆ. ಅವರಲ್ಲಿಯೂ ಅವನು ಹೊಳಸ್ಬೇಕಲ್ವ. ಏನೇನೆಲ್ಲ ಬಂತು, ಲಲಿತ ಪ್ರಬಂಧ ನಮ್ಮಲ್ಲಿ ಎಲ್ಲಿತ್ತು ಲಲಿತ ಪ್ರಬಂಧ, ಎಷ್ಟು ತರಹದ ಪ್ರಯೋಗಗಳು, ಜೋಕ್ಸು ನಮ್ಮಲ್ಲಿ ಎಲ್ಲಿತ್ತು. ಹಾಗೆ ಅವರಲ್ಲಿ ಬಹಳ ಪ್ರಯೋಗ ನಡೀತು ಗದ್ಯದಲ್ಲಿ. ತಟಸ್ಥರಾಗಿ ನೋಡೋದು ಅಂದರೆ ಹೀಗೆ, ಎಲ್ಲ ವಿದೇಶಿಯರದ್ದೇ ಹೆಗ್ಗಳಿಕೆ ಅಂತ ಅನ್ನೋದು ಆಚೆ ಅವರು. ನಮ್ಮ ಭಾರತೀಯರಲ್ಲೆಲ್ಲ ಇತ್ತು ಅಂತ ಇವರು. ಸರಿ, ಎರಡೂ ನೋಡಿದ್ರೆ ಇಲ್ಲ, ದೇವರು ಇಲ್ಲೊಂದು ಅವಕಾಶ ಕೊಟ್ಟಿದ್ದಾನೆ, ಇಲ್ಲೊಂದು ಅವಕಾಶ ಕೊಟ್ಟಿದ್ದಾನೆ. ಯುಧಿಷ್ಠಿರ ಅಭಿಯಾಚಾಮಹೇ ಗತ್ವಾ ಪ್ರಯಾಂತಂ ಕುರುತಂ ತದಂ ಯಥಾ ಭೀಷ್ಮೇಣ ದ್ರೋಣೇನ ಬಾಹ್ಲೀಕೇನ ಚ ಧೀಮತಾ ಅನ್ಯೇಶ್ಚ ಕುರುಭಿಃ ಸಾರ್ಧಂ ನ ಯುದ್ಧೇ ಮಹಿ ಸಂಯುಗೆ ಏಷನ ಪ್ರಥಮ ಕಲ್ಪಃ ಏತನ್ನಿಶ್ರೇಯ ಉತ್ತಮಂ. ಯುಧಿಷ್ಠಿರ ಆಶಯ ಭಾಷಣವನ್ನು ಮಾಡಿದ. ಅಭಿಯಾಚಾಮಹೇ ಗತ್ವ, ಕೃಷ್ಣ ಅವನು ಹೋಗೋದು ಒಳ್ಳೆಯದು. ಎಲ್ಲಿಗೆ? ಕುರು ಸಂಸದಂ. ಕೌರವರ ಕಡೆಗೆ ಯಾರು ಹೋಗಬಲ್ಲ? ಕೃಷ್ಣ ಹೋಗಬಲ್ಲ. ಮತ್ತಿನ್ಯಾರು ಹೋಗಲಿಕ್ಕಾಗಲ್ಲ. ಯಾಕೆಂದರೆ ಅವಾಗಿನ ಒಂದು ಕಾಲ ಏನಿತ್ತು ಅಂದರೆ ಅಂಬಾಸಿಡರ್ ತಟಸ್ಥನಾಗಿರಬೇಕು ಅಂತ. ನಮ್ಮ ದೇಶದವರಲ್ಲ ಹೋಗೋದು. ನಮ್ಮ ದೇಶದವ್ರಿಗೆ ಈ ದೇಶದ ಪೂರ್ವಾಗ್ರಹ ಇರುತ್ತೆ, ಆ ದೇಶದವ್ರು ಇಲ್ಲಿ ಬಂದರೆ ಆ ದೇಶದ ಪೂರ್ವಾಗ್ರಹ ಇರುತ್ತೆ. ಅಪೂರ್ವಗ್ರಹ ಯಾಕೆ? ಅವ್ರಿಗೆ ಲಾಭ ಇರುತ್ತೆ. ಅದರಿಂದಾಗಿ ಯಾವ ಲಾಭವೂ ಇಲ್ಲದವನೊಬ್ಬನನ್ನು ತಟಸ್ಥ ಅಂಬಾಸಿಡರ್, ನ್ಯೂಟ್ರಲ್ ಅಂಬಾಸಿಡರ್ ಅಂತ ಒಂದು ಕಾನ್ಸೆಪ್ಟ್ ಬೇರೆ ಎಲ್ಲಿಯೂ ಬರಲೇ ಇಲ್ಲ. ಆಮೇಲೆ ಅದು ನಮ್ಮ ಪಕ್ಷದಿಂದ ಹೋಗೋದು, ಅವನು ನಮ್ಮ ಪರವಾಗಿ ಮಾತನಾಡ್ತಾನೆ, ತಟಸ್ಥವಾಗಿ ಮಾತನಾಡ್ತಾನೆ. ಸರಿ, ಅವನು ಯಾಕೆ ಆ ರೀತಿ ಮಾತನಾಡ್ತಾನೆ? ಅವನಿಗೆಲ್ಲ ಲಾಭ ಇರುತ್ತೆ. ಅವನು ಈ ಎಕ್ಸ್ಟರ್ನಲ್ ಅಫೇರ್ಸನ್ನು ಚೆನ್ನಾಗಿ ನಿರ್ವಾಹ ಮಾಡಿದ್ರೆ ಅವನಿಗೆ ಅಪ್ರೈಸಲ್ ಇರುತ್ತೆ. ಹೀಗಾಗಿ ಅವನು ಆ ಸ್ವಾರ್ಥದಿಂದ ಮಾತನಾಡ್ತಾನೆ. ಅದಕ್ಕೆ ತೃತೀಯ ರಾಷ್ಟ್ರದವರೊಬ್ಬರು, ನಮಗೂ ಸಂಬಂಧಪಡೋದ ನಿಮಗೂ ಸಂಬಂಧಪಡೋದ ಇನ್ಯಾರೋ ಒಬ್ಬರು ಬಂದು ಹೇಳೋದು ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಪರಿಚಯ ಮಾಡಿಸಿದ್ರು ಇಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು. ಕೃಷ್ಣ ಅವನಿಗೆ ಇತ್ತ ಕೌರವರು ಸಂಬಂಧಿಕರು, ಇತ್ತ ಪಾಂಡವರು ಸಂಬಂಧಿಕರು. ವಸ್ತುತಃ ಅವನಿಗೇನು ಆಗಬೇಕಾಗಿಲ್ಲ. ಅದಕ್ಕೆ ಕೃಷ್ಣನ ಸೈನ್ಯ ಯಾಕೆ ಭಾಗವಹಿಸ್ತಿಲ್ಲ ಅಂತಂದರೆ ಅದು ಸರಿಯಲ್ಲ. ಅದಕ್ಕೆ ಅವನು ಕೃಷ್ಣನ ಸೈನ್ಯ ಭಾಗವಹಿಸುವ ಹಾಗೆ ಮಾಡಲಿಲ್ಲ. ಆದರೆ ಕೃಷ್ಣನ ಮಕ್ಕಳನ್ನು ಕೊಟ್ಟು ಕಳಿಸ, ಕೃಷ್ಣನೇ ಕೊಟ್ಟಿದ್ದು ನನ್ನ ವಿರುದ್ಧ ಹೋರಾಡಿ ಅಂತ 10 ಲಕ್ಷ ನಾರಾಯಣಿ ಸೇನೆ. ಬಹಳ ವಿಚಿತ್ರ ಇದೆಲ್ಲ. ಕಳಿಸಿದ್ರು. ಅದಕ್ಕೆ ಇವನು ಹೋಗ್ತಾನೆ. ನಮ್ಮ
ಟಾರ್ಗೆಟ್ ಏನು ಅಂದರೆ, ಸಾಧ್ಯವಾದಷ್ಟು ಐಡಿಯಲ್ ಟಾರ್ಗೆಟ್ ಏನು ಅಂದರೆ, ನಾವು ಯುದ್ಧ ಮಾಡೋದಿಲ್ಲ. ವಿ ಆರ್ ನಾಟ್ ವಾರ್ ಮಾಂಗರ್ಸ್. ಯುದ್ಧ ಬೇಕು ಅಂತ ಇಲ್ಲ. ನಿಜವಾಗಿಯೂ ಹಿಂಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಕ್ಕೆ ಅವರು ಶಾಂತಿ ಪ್ರಿಯರಾಗಲಿಲ್ಲ. ಅದು ಏನು ಮಾಡೋಣ? ಯಾರು ಡಿಕ್ಲೇರ್ ಮಾಡ್ತಾ ಇರ್ತಾರೆ ಯುದ್ಧವನ್ನು ಅವರು ಶಾಂತಿ ಪ್ರಿಯರು. ಇವರಿಗೆ ಪೀಸ್ ಮಾಂಗರ್ಸ್. ಅವರು ಪೀಸ್ ಅಂದರೆ ಆ ಪೀಸ್ ಅಲ್ಲ, ಪೀಸ್ ಅದು ಪೀಸ್ ಮಾಂಗರ್ಸ್. ವೈಶಂಪಾಯನ ಏವ ಮುಕ್ತಾಸ್ತಮನತಃ ತೇಭಿ ಜಗ್ಮುರ್ಜನಾರ್ದನಂ ಪಾಂಡವೈಸ್ಸಹ ರಾಜಾನಃ ಮರುತ್ವಂತಮಿವಾಮರಾಹ ಜನಾರ್ದನಂ ತಮಾತಾದ್ಯ ಕುಂತಿ ಪುತ್ರೋ ಯುಧಿಷ್ಠಿರಃ ಅಭ್ಯಭಾಷತ ದಾಶಾರ್ಹಂ ಋಷಭಂ ಸರ್ವಸಾತ್ವತಾಂ. ಆಮೇಲೆ ಜನಾರ್ದನನನ್ನು ಕುರಿತು ಕೃಷ್ಣ ಒಂದು ಮಾಡಿದ. ಅಯಂ ಸಕಾಲ ಸಂಪ್ರಾಪ್ತ ಮಿತ್ರಾರ್ಥೇ ಹಿ ಜನಾರ್ದನ. ಕೃಷ್ಣ, ನಿನ್ನ ಮಿತ್ರರಿಗಾಗಿ ನೀನೊಂದು ಕೆಲಸ ಮಾಡಬೇಕಿದೆ, ಆ ಕಾಲ ಈಗ ಬಂದಿದೆ. ನ ಚ ತ್ವದನ್ಯಂ ಪಶ್ಯಾಮಿ ಯೋ ನ ಆಪತ್ಸು ತಾರಯೇತ್. ಯಾರು ನಹ ನಮ್ಮನ್ನು ಆಪತ್ತುಗಳಲ್ಲಿ ತಾರಯೇತ್ ದಾಟಿಸಬಲ್ಲರೋ ಅಂತಹ ಅನ್ಯಂ ಇನ್ನೊಬ್ಬನನ್ನು ನ ಪಶ್ಯಾಮಿ ನಾನು ಕಾಣಲಾರೆ. ತ್ವಾಂ ಹಿ ಮಾಧವಮಾಶ್ರಿತ್ಯ ನಿರ್ಭಯ ಮೋಹದರ್ಪಿತಂ ಧಾರ್ತರಾಷ್ಟ್ರಂ ತಹಾಮಾತ್ಯಂ ಸ್ವಮಂಶಂ ಅನುಯುಂಕ್ಷ್ಮಹೇ. ತ್ವಾಂ ಮಾಧವಂ ಆಶ್ರಿತ್ಯ, ನಿನ್ನನ್ನು ಆಶ್ರಯಿಸಿ ಭಯ ಇಲ್ಲದೆ ಮೋಹದರ್ಪಿತನಾದ ಧಾರ್ತರಾಷ್ಟ್ರಂ ದುರ್ಯೋಧನನನ್ನು ಕುರಿತು ಸ್ವಂ ಅಂಶಂ ನಮಗೆ ಸಲ್ಲಬೇಕಾದ ಭಾಗವನ್ನು ಅನುಯುಂಕ್ಷ್ಮಹೇ ಪ್ರಶ್ನೆ ಮಾಡಿ ತಗೊಳ್ತೇವೆ. ಪ್ರಶ್ನೆ ಮಾಡ್ತೇವೆ. ವಿ ಕ್ಯಾನ್ ಆಸ್ಕ್, ಜಸ್ಟ್ ಆಸ್ಕಿಂಗ್ ಅಲ್ಲ, ವಿ ಕ್ಯಾನ್ ಆಸ್ಕ್. ನಾವು ಕೇಳಬಹುದು. ಯಾಕೆ ಅಲ್ಲ, ಅದೇನದು ನಿರ್ಭಯ. ಹೌದು, ನಮಗೆ ಭಯ ಇಲ್ಲ. ಬೇರೆ ಯಾರನ್ನಾದರೂ ಕಳಿಸಿದ್ರೆ ಅವ್ರನ್ನೇ ಒತ್ತೆ ಇಟ್ಕೊಂಡ್ಬಿಟ್ರೆ, ಇವ್ರನ್ನ ಬಿಡ್ತೇನೆ, ಇವ್ರನ್ನ ಬಿಡಬೇಕು ಅಂದರೆ ನೀವು ಒಪ್ಪಂದಕ್ಕೆ ಸೈನ್ ಹಾಕಬೇಕು, ರಾಜ್ಯಭಾರ ನಮಗೆ ಬೇಡ ಅಂತ. ಆದರೆ ನಾನು ನಿಮ್ಮ ಇವ್ರನ್ನ ಬಿಡ್ತೇನೆ ಅಂದರೆ ಏನರ್ಥ? ಖಂಡಿತ. ಆದರೂ ಆ ತರಹ ಒಂದು ಪದ್ಧತಿ ಇದ್ದರೆ ಅದನ್ನು ದಾಟಬಲ್ಲವರು ಯಾರು? ಅದಕ್ಕೆ ದೃಪದ ಬಹಳ ತಲೆ ಉಪಯೋಗಿಸಿ ಬ್ರಾಹ್ಮಣರನ್ನು ಕಳಿಸ್ದ. ಏಕೆಂದರೆ ಅವಾಗ ಬ್ರಾಹ್ಮಣರು ನಿಜವಾದ ಅರ್ಥದಲ್ಲಿ ವಿಶ್ವಮಾನವರು. ಯಾವ ಪಾಸ್ಪೋರ್ಟು ಬೇಕಿರಲಿಲ್ಲ, ಏನೂ ಬೇಕಿರಲಿಲ್ಲ ಅವರಿಗೆ. ಯಾಕೆ ಅಂದರೆ ಅವ್ರಿಗೆ ಆಸ್ತಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಯಾರಿಗೆ ಆಸ್ತಿ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅವ್ರು ಬದ್ಧರಾಗ್ತಾರೆ. ಯಾರಿಗೆ ಆಸ್ತಿ ಇಲ್ಲ, ಇವಾಗ ಬ್ರಾಹ್ಮಣರಿಗೆ ಆಸ್ತಿ ಇರಲಿಲ್ಲ, ಅದರಿಂದಾಗಿ ಅವ್ರು ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದು. ಯುದ್ಧ ಆರಾಮಾಗಿ ಹೋಗಿ ಚೇರ್ ಹಾಕೊಂಡು ಯುದ್ಧ ನೋಡ್ತಾ ಇರ್ಬೋದು. ಅವ್ರಿಗೇನು ಯಾರು ಮಾಡ್ತಾ ಇರಲಿಲ್ಲ. ಯಾರು ವಿಶ್ವಮಾನವರಾಗ್ತಾರೆ ಅಂದರೆ ಮೂರು ಮನೆ ಇಟ್ಟುಕೊಂಡು ಅಣ್ಣ ತಮ್ಮಂದ್ರ ಮೇಲೆ ಕೇಸ್ ಹಾಕೋರು ವಿಶ್ವಮಾನವರಲ್ಲ. ಗೊತ್ತಾಯ್ತಾ? ಯಾರಿಗೆ ನಿಜವಾಗಿಯೂ ಆಸ್ತಿ ಇರಲ್ಲ ಅವ್ರು ನಿಜವಾಗಿಯೂ ವಿಶ್ವದ ಎಲ್ಲ ಕಡೆ ತಿರುಗಾಡ್ಬೋದು. ಅವರೆಲ್ಲರೂ ವಿಶ್ವಮಾನವರೇ. ನಾನು ಹೇಳಿದ್ದು ಕುವೆಂಪು ಬಗ್ಗೆ. ಹಾಗೆ ನೋಡಿ, ಅವರೆಲ್ಲ ವಿಶ್ವಮಾನವರು ಅಂತ ವಿಶ್ವಮಾನವ ಸಂದೇಶ ಹೇಳ್ಬೋದು. ಮಾಡಲಿಕ್ಕಾಗಬೇಕಲ್ಲ. ಅವರು ಬೇಕಾದ್ರೆ ಅನ್ಬೋದು. ಯಾರಿಗೆಷ್ಟು ಕಡಿಮೆ ಇರುತ್ತಲ್ಲ ಆಸ್ತಿಯ ಇದು ಅಂದರೆ ದುಡಿಯುವ ಶಕ್ತಿ ಇದ್ದು ಅದನ್ನು ಬಿಟ್ಟವರು ಅವ್ರು ಆಗ್ಬೋದು. ಯಾಕಂದರೆ ಅವ್ರಿಗೆ ಏನು ಹೇಳ್ಬೇಕಾದ್ರೆ ಇರ್ಬೋದು. ಅವ್ರಿಗೇನು ಇದಿರಲ್ಲ, ಲಾಭ ಇರಲ್ಲ. ತ್ವಂ ಹಿ ಮಾಧವಮಾಶ್ರಿತ್ಯ ಅದರಿಂದಾಗಿ ನಿರ್ಭಯ. ಅದಕ್ಕೆ ಬ್ರಾಹ್ಮಣನ ಕಳಿಸಿದ್ದವನು. ಯಾಕೆ ಬಂತು ಅಂದರೆ ದೃಪದ ಮೊದಲು ಬ್ರಾಹ್ಮಣನನ್ನು ಕಳಿಸಿದ್ದು ಏಕಾಗಿ ಅಂದರೆ ಅವ್ರನ್ನು ಯಾರೂ ಕೊಲ್ಲೋ ಹಾಗಿಲ್ಲ. ಯಾಕೆ ಕೊಲ್ಲೋ ಹಾಗಿಲ್ಲ? ಅವ್ರು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಅದೇ ಇವನು ಹಾಗಲ್ಲ. ಕೃಷ್ಣ ಅವನಿಗೆ ಆಪತ್ತು ಕೊಡ್ತೇವೆ ಅಂತಂದರೂ ಅವನು ದಾಟಬಲ್ಲ. ಅದು ಪ್ರಸ್ತಾವ ಆಯಿತು. ಇದು ಪ್ರಧಾನವಾದ ವಿಷಯ ವಿಕ್ಷೇಪ ಮಾಡಬೇಕಾದ್ದರಿಂದ ಯಥಾ ಹಿ ಸರ್ವ ಸ್ವಾಪತ್ಸು ಪಾಸಿ ವೃಷ್ಣೀ ನರಿಂದಮ ತಥಾತೆ ಪಾಂಡವಾರಕ್ಷ್ಯಾ ಪಾಹ್ಯಸ್ಮಾನ್ ಮಹತೋ ಭಯಾತ್.
ಯಥಾ ಹೇಗೆ ಸರ್ವಾಸು ಆಪತ್ಸು ಎಲ್ಲ ವಿಪತ್ತುಗಳಲ್ಲಿ ವೃಷ್ಣೀನ್ ಯಾದವರನ್ನು ಪಾಸಿ ರಕ್ಷಣೆ ಮಾಡಿದ್ದೀಯೋ ತಥಾ ಹಾಗೆಯೇ ಪಾಂಡವಾಹ ರಕ್ಷ್ಯಾಹ ಪಾಂಡವರನ್ನೂ ನೀನು ರಕ್ಷಣೆ ಮಾಡಬೇಕು. ಯಾಕೆಂದರೆ ಮಹತೋ ಭಯಾತ್ ಅಸ್ಮಾನ್ ಪಾಹಿ, ಮಹಾಭಯದಿಂದ ನಮ್ಮನ್ನು ಪಾರು ಮಾಡು. ಆಗ ಕೃಷ್ಣ ಏನು ಹೇಳ್ತಾನೆ? ಅಯಮಸ್ಮಿ ಮಹಾಬಾಹೋ ಬ್ರೂಹಿ ಯತ್ತೇ ವಿವಕ್ಷಿತಂ ಕರಿಷ್ಯಾಮಿ ಹಿ ತತ್ಸರ್ವಂ ಯತ್ವಂ ವಕ್ಷಸಿ ಭಾರತ. ಬಹಳ ಎತ್ತರಕ್ಕೆ ಏರಿದವರು ಬಹಳ ಸರಳವಾಗಿರ್ತಾರೆ. ಅದಕ್ಕೆ ಕೃಷ್ಣ ನಮಗೆ ದೊಡ್ಡ ಉದಾಹರಣೆ. ಅವನು ಹೇಳ್ತಾನೆ ಅಯಮಸ್ಮಿ, ಇದೋ ನಾನಿದ್ದೇನೆ ಎಂದ. ಏನು? ಬ್ರೂಹಿಯತ್ತೇ ವಿವಕ್ಷಿತಂ, ನೀನು ಏನು ಹೇಳಬೇಕು ಅಂತ ಅಂದುಕೊಂಡಿದ್ದಿ ಅದನ್ನು ಸುತ್ತು ಬಳಸದೆ ನೇರವಾಗಿ ಹೇಳು. ವಿವಕ್ಷಿತಂ ಬ್ರೂಹಿ ಕರಿಷ್ಯಾಮಿ ಹಿ ತತ್ಸರ್ವಂ, ಅದೆಲ್ಲವನ್ನೂ ಮಾಡ್ತೇನೆ ನೀನು ಹೇಳೋದನ್ನು. ಯತ್ವಂ ವಕ್ಷಸಿ ಭಾರತ. ಯುಧಿಷ್ಠಿರ ಶ್ರುತಂತೆ ಧೃತರಾಷ್ಟ್ರಸ್ಯ ಸಪುತ್ರಸ್ಯ ಚಿಕೀರ್ಷಿತಂ ಏತದ್ಧಿ ಸಕಲಂ ಕೃಷ್ಣ ಸಂಜಯೋ ಮಾಂ ಯದಬ್ರವೀತ್. ಯುಧಿಷ್ಠಿರ ಹೇಳ್ತಾನೆ, ಸಪುತ್ರಸ್ಯ ಧೃತರಾಷ್ಟ್ರಸ್ಯ, ಮಗನಿಂದ ಕೂಡಿದ ಧೃತರಾಷ್ಟ್ರನ ಚಿಕೀರ್ಷಿತಂ ಮಾಡುವ ಬಯಕೆಯನ್ನೆಲ್ಲ ಏನು ಮಾಡಬೇಕು ಅಂತ ಇದ್ದಾನೆ ಅಂತ ಶ್ರುತಂ ಕೇಳಿದ್ದೀಯ. ಏತದ್ಧಿ ಸಕಲಂ, ಅದನ್ನೇ ಅಲ್ವಾ ಸಂಜಯ ಹೇಳಿದ್ದು. ನನ್ನ ಬುದ್ಧಿಭೇದವನ್ನು ಉಂಟು ಮಾಡಿ ಯುದ್ಧ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತನ್ನಿಸುವ ಹಾಗೆ ಮಾಡಿ ಒಂದು ಚೂರು ಯುದ್ಧವೇ ಮಾಡದೆ ನನ್ನ ಬುದ್ಧಿಯನ್ನು ಕಂಗೆಡಿಸಿ ಇಡೀ ರಾಜ್ಯವನ್ನು ಆಕ್ಯುಪೈ ಮಾಡಿಕೊಳ್ಬೇಕು ಅಂತನ್ನುವ ಅವನ ಹುನ್ನಾರ, ಅದು ನೀನು ನೋಡಿದೀಯ. ಬೌದ್ಧಿಕವಾಗಿ ಅದು ಬುದ್ಧಿಭೇದ ಮಾಡಿಬಿಡ್ತು ಅಂದರೆ ಮುಗಿದ ಹೋಯ್ತು, ಏನು ಮಾಡಲೇಬೇಕಾಗಿಲ್ಲ. ಮೃದು ಪೂರ್ವಂ ಸಾಮಮಿಶ್ರಂ ಸಾಂತ್ವಮುಗ್ರಂಚ ಮಾಧವ ನತು ತನ್ಯಾಯಮಾಸ್ಥಾಯ ಗರ್ಹಿತಾಶ್ಚ ತತೋ ವಯಂ. ಮೃದು ಪೂರ್ವಂ, ಮೊದಲು ಮೃದುವಾಗಿ ಶುರುವಾಯಿತು, ಆಮೇಲೆ ಸಾಮ ಸಮಾಧಾನ, ಆಮೇಲೆ ಸಾಂತ್ವಂ ಸಂತೈಸಿದರು. ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ, ನಿಮಗೆ ಲೋಕದಲ್ಲಿ ಒಳ್ಳೆ ಕೀರ್ತಿ ಸಿಗತ್ತೆ, ಯಾಕೆ ಈ ಆಸ್ತಿಗಾಗಿ ಹೋರಾಡ್ತೀರಾ? ಅವನೇನೋ ದಡ್ಡ, ನೀವು ಬುದ್ಧಿವಂತರಲ್ವಾ? ಈ ಚಿಕ್ಕ ಮಕ್ಕಳು ಇಬ್ಬರು, ಸ್ವಲ್ಪ ದೊಡ್ಡವರು ಸ್ವಲ್ಪ ಚಿಕ್ಕವರು ಹೊರಡ್ತಾರೆ, ಅಯ್ಯೋ ಅದು ಗೊತ್ತಾಗಲ್ಲ, ನೀನೇ ಬಿಟ್ಬಿಡು ಅಂತ ಆ ರೀತಿಯೆಲ್ಲ ಮಾಡಿ ಉಗ್ರಂ. ಏನು ಅಂದ್ಕೊಂಡಿದೀಯಾ? ದ್ರೋಣಾಚಾರ್ಯರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ ಅಂತ ಇದೆಲ್ಲ ಉಗ್ರ. ಈ ರೀತಿ ಮಾಡಿ ಗರ್ಹಿತಾಶ್ಚ ತಥೋ ವಯಂ, ಕಡೆಗೆ ನಮ್ಮನ್ನೇ ಬೈದು ಹೋದರು. ನಮ್ಮ ಪಾಲನ ಕೇಳಿದ್ದಕ್ಕೆ ನಾವು ಬಯಸ್ಕೋತಾ ಇದ್ದೀವಿ. ಅವರು ದೊಡ್ಡ ನ್ಯಾಯ ಧರ್ಮನಿಷ್ಠರ ತರಹ ಮಾತನಾಡ್ತಾರೆ. ತನ್ಮತಂ ಧೃತರಾಷ್ಟ್ರಸ್ಯ ಸೋಸ್ಯಾತ್ಮ ವಿವೃತಾಂತರಃ ಯಥೋಕ್ತಂ ದೂತ ಆಚಷ್ಟೇ ವಧ್ಯಸ್ಯಾದನ್ಯಥಾ ಬ್ರುವನ್. ಧೃತರಾಷ್ಟ್ರನ ಪ್ರಜ್ಞೆ ಏನಿದೆಯೋ ಅದನ್ನು ವಿವೃತಾಂತರಃ, ಅವನ ಒಳಗಣ್ಣ ಬಿಚ್ಚಿ ತೋರಿಸಿದ ಸಂಜಯ. ಯಥೋಕ್ತಂ ದೂತ ಆಚಷ್ಟೆ, ಅವ್ರು ಹೇಳಿದ್ದನ್ನಲ್ವಾ ದೂತ ಹೇಳೋದು. ವಧ್ಯಸ್ಯಾದನ್ಯಥಾ ಬ್ರುವನ್, ಇಲ್ಲ ಅಂದರೆ ಅವನು ಕೊಲ್ಲಬೇಕು. ನಾವು ಹೇಳಿದ್ದ ಒಂದೇ, ಅವನು ಅಲ್ಲಿ ಹೇಳಿದ್ದೇ ಒಂದು ಮಾಡಿಬಿಟ್ರೆ. ವಸ್ತುತಃ ಅವನಿಗೇನು ಶಿಕ್ಷೆ ಆಯಿತು ಅಂತ ಗೊತ್ತಾಗಿಲ್ಲ ನಮಗೆ. ಯಾರ್ಯಾರು ನಾವು ಈ ಕಾಲಕ್ಕೆ ಬಂದರೆ ಅಣುಬಾಂಬನ್ನು ಪ್ರಯೋಗ ಮಾಡಲಿಕ್ಕೆ ಕಾರಣ ಆದವ ಒಬ್ಬ ಭಾಷಾಂತರಕಾರ, ತರ್ಜುಮೆ ಮಾಡುವವ. ಜಪಾನ್ನಲ್ಲಿ ಯುದ್ಧಕ್ಕೆ ಸಿದ್ಧ ಅಂತನ್ನುವ ಮಾತು, ನೋಡೋಣ ಅಂತನ್ನುವ ಮಾತು ಎರಡು ಒಂದೇ ಅಂತೆ. ಹಂಗ ಅದು ಪದ ಏನು ಅರ್ಥ ಹೋಗಿದೆ, ಪೇಪರಲ್ಲಿ ಓದಿದ್ದು ಹೇಳಿದ್ದು, ಜಪಾನಿ ಭಾಷೆಯಲ್ಲಿ ಬರುತ್ತೆ. ಅದು ತಪ್ಪರ್ಥ ಆಗಿ ಅಮೇರಿಕೆಯವರು ಡಿಕ್ಲೇರ್ ಮಾಡಿದ್ರು. ಸರಿ, ಅವ್ರು ಮಾಡಿದ್ಮೇಲೆ ನಾವ್ಯಾಕೆ ಇಲ್ಲ ಅಂತ ಅನ್ಬೇಕು ಅಂತ ಇವ್ರು ಸುಮ್ಮನೆ ಆಗ್ಬಿಟ್ರು. ಅದರ ಪರಿಣಾಮ ಅಣುಬಾಂಬ್ ದಾಳಿ ಆಯಿತು. ಆ ತರ್ಜುಮೆ ಮಾಡಿದವನಿಗೆ ಅದು ಏನು ಶಿಕ್ಷೆ ಅದು ಗೊತ್ತಿಲ್ಲ ನಮಗೆ. ಇತಿಹಾಸದಲ್ಲಿ ಏನಾಯಿತು ನೋಡಿ, ನಮಗೆ ಇಷ್ಟು ಹತ್ತಿರ ಅದೇ ಗೊತ್ತಿಲ್ಲ. ಇನ್ನು ದೂರದ್ದನ್ನು ಹೆಂಗೆ ತೀರ್ಮಾನ ಮಾಡೋದು? ಶಬ್ದಶರಣರಾಗಬೇಕಲ್ವ. ವಸ್ತು ಸಿಗ್ತಾ ಇದೆ, ಮಾತು ಮ್ಯಾಚ್ ಆಗ್ತಾ ಇದೆ, ಸರಿ ಇತಿಹಾಸ ತೀರ್ಮಾನ ಮಾಡಬಹುದು. ಆದರೆ ವಸ್ತು ಸಿಗ್ತಾ ಇದೆ, ವಸ್ತು ಸಿಗ್ತಾನೇ ಇಲ್ಲ, ಬಹಳ ಕಾಲ ಆಗೋಗಿದೆ, ಮಾತು ಮಾತ್ರ ಇದೆ, ಯಾವುದನ್ನು ನಂಬಬೇಕು? ಮಾತನ್ನು. ಯಾಕೆಂದರೆ ವಸ್ತುವಿಗೆ ಅರ್ಥ ಬರ್ಬೇಕಾದ್ರೆ ಮಾತೇ ಬೇಕಲ್ವ. ಟಿಪ್ಪು ಸುಲ್ತಾನ ಅಂತ ಹೇಳಿ ಒಬ್ಬ ಇದ್ದ
ಅನ್ನೋದಕ್ಕೆ ಸರಿಯಾಗಿ ಕತ್ತಿ ಸಿಕ್ಕಿದ್ರೆ ಸರಿಯಪ್ಪ. ಕತ್ತಿ ಸಿಕ್ಕಿಲ್ಲ, ಟಿಪ್ಪು ಸುಲ್ತಾನ ಇದ್ದ ಅನ್ನುವ ಮಾತಿದೆ. ಯಾವುದನ್ನು ಒಪ್ಪಬೇಕೀಗ? ವಸ್ತುವಿಗೆ ಬೆಲೆ ಬರೋದೇ ಮಾತಿನಿಂದ. ಇವರೇನು ಮಾಡ್ತಾ ಇದ್ದಾರೆ, ಮಹಾಭಾರತ ನಡೆದಿದೆ ಅಂತ ನಮಗನ್ನಿಸ್ತಾ ಇಲ್ಲ. ಯಾಕೆಂದರೆ ಡೇಟ್ ಇಲ್ಲ, ಇಸ್ವಿ ಇಲ್ಲ, ವಸ್ತು ಇಲ್ಲ. ವಿಶೇಷತಃ ರಾಮಾಯಣ, ಅಯ್ಯೋ ರಾಮ ಎಷ್ಟು ವರ್ಷ ಆಯ್ತದು. ಮಾತಿಗೆ ವಸ್ತು ಹುಡುಕ್ತಾ ಇದ್ದಾರೆ. ಮಾತಿಗೆ ವಸ್ತು ಅದು ಸಿಗತ್ತೆ, ಕೆಲವೊಮ್ಮೆ ಸಿಗಲ್ಲ. ಯಾಕೆಂದರೆ ಬಹಳ ಕಾಲ ಆದಮೇಲೆ ಮಾತು ಮತ್ತು ವಸ್ತು ಎರಡು ಒಟ್ಟಿಗೆ ಯಾವತ್ತಾದರೂ ಇರುತ್ತಾ? ವಸ್ತು ಬೇಗ ಹಾಳಾಗತ್ತೆ, ಮಾತು ಯಾವಾಗಲೂ ನಿಲ್ಲುತ್ತೆ. ಇವಾಗ ಒಂದು ಥರ ಕಟ್ಟಿರ್ತಾರೆ ಕೃಷ್ಣ ಮಠ ಅಥವಾ ವಿದ್ಯಾಪೀಠ. ಆವಾಗ ನಾವು ನೋಡಿದಾಗ ಒಂಥರ ಇತ್ತು, ಫೋಟೋ ಇತ್ತು, ಹೇಳಿದ್ರು ನಾವು ಎದುರಾದ ಕೂಡಲೇ ಸಭಾಂಗಣ ಇತ್ತು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಮುಂದೆ ಅಲ್ಲಿ ಬಯಲಿತ್ತು ಅಂತ. ಆಮೇಲೆ ಆ ಬಯಲು ತೆಗೆದ್ರು, ಏನೋ ದೊಡ್ಡ ಕಟ್ಟಡ ಕಟ್ಟಿದ್ರು. ನೋಡಿ, ವಸ್ತು ಇಲ್ಲ ಅಲ್ಲಿ, ಮಾತಿದೆ. ನಮ್ಮ ಕಾಲದಲ್ಲಿ ಬಯಲಿತ್ತು, ಆಟ ಆಡ್ತಾ ಇತ್ತು, ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೀತಾ ಇತ್ತು, ಟೂರ್ನಮೆಂಟ್ ಆಗ್ತಾ ಇತ್ತು. ಸರಿ, ನಮ್ಮ ಕಾಲದಲ್ಲಿತ್ತು. ಈಗಿಲ್ಲ, ವಸ್ತು ಇಲ್ಲ, ಬಯಲಿಲ್ಲ, ಆದ್ದರಿಂದ ಮಾತು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಅದು ಬಹಳ ಕಾಲ ಕಳೆದ ಮೇಲೆ ಅದನ್ನೇ ನೀವು ಯೋಚನೆ ಮಾಡಬೇಕಲ್ವಾ. ಅದರಿಂದ ಕಷ್ಟ. ಆ ದೂತನೊಬ್ಬ ಏನಾಯಿತು ಅಂತ ನಮಗೆ ಹತ್ತಿರದಲ್ಲೇ ಗೊತ್ತಿಲ್ಲ. ಏನಾಯ್ತು, ಆ ರೀತಿ ತಪ್ಪು ತರ್ಜಮೆ ಮಾಡಿದವನಿಗೆ ಜಪಾನಿ ಅಧಿಕಾರಿಗಳಾಗಲಿ ಏನು ಶಿಕ್ಷೆ ಕೊಟ್ಟರು ಗೊತ್ತಿಲ್ಲ. ಈ ಥರದ ಸೂಕ್ಷ್ಮಾಂಶಗಳೇ ನಮ್ಗೆ ಗೊತ್ತಿರಲ್ಲ. ಇನ್ನು ಹೊಳೆದನ್ನೇನು ತೀರ್ಮಾನ ಮಾಡೋದು? ವಸ್ತು ಇಲ್ಲ, ಅದರಿಂದಾಗಿ ಅದು ಘಟನೆಯೇ ನಡೆದಿಲ್ಲ ಅಂತೇನು ತೀರ್ಮಾನ ಮಾಡೋದು? ಕಷ್ಟ. ಇರಲಿ, ಯಾಕೆ ಬಂತು ಅಂದರೆ ಯಥೋಕ್ತಂ ದೂತ ಆಚಷ್ಟೇ, ಇದ್ದದ್ದನ್ನು ಹೇಳಬೇಕು ದೂತನಾದವ. ಇಲ್ಲಾಂದರೆ ವಧ್ಯಸ್ಯಾದ್ ಅನ್ಯಥಾ ಬ್ರುವನ್, ಅವನೇ ವಧ್ಯ. ದೂತನಿಗೆ ಶಿಕ್ಷೆ ಕೊಡೋದು ಯಾವಾಗ ಅಂತಂದರೆ ಅವನು ತಪ್ಪಾಗಿ ಹೇಳಿದರೆ ಸರಿ. ಅವನು ತಪ್ಪು ಹೇಳಿದ್ದಾನೆ ಈ ರಾಜರ ಮುಂದೆ ಅಂತ ಹೇಳಿ ಸಾಕ್ಷಿ ಕೊಡೋರು ಯಾರು? ಆ ಸಾಕ್ಷಿಯ ಲಕ್ಷಣಗಳೆಲ್ಲ ಇದೆ. ಅವನು ತಟಸ್ಥನಾಗಿರಬೇಕು ಅಂತ. ಅದರಿಂದ ಸಂಜಯ ಹೇಳಿದ್ರಲ್ಲಿ ನನಗೆ ಸುಳ್ಳೇನು ಕಾಣಿಸ್ಲಿಲ್ಲ. ಅದರಿಂದಾಗಿ ಅವನು ಇದ್ದದ್ದನ್ನೇ ಹೇಳಿದ್ದಾನೆ. ಮುಂದೇನು ಮಾಡೋದು? ಅಪ್ರಧಾನೇನ ರಾಜ್ಯಸ್ಯ ಶಾಂತಿಮಸ್ಮಾಸು ಮಾರ್ಗತಿ ಲುಬ್ಧ ಪಾಪೇನ ಮನತಾ ಚರನ್ನ ಸಮಮಾತ್ಮನಃ. ರಾಜ್ಯ ಕೊಡದೇನೆ ನಮಗೆ ಶಾಂತಿ ಉಪದೇಶ ಮಾಡ್ತಾ ಇದ್ದಾನೆ, ಸುಮ್ಮನಾಗ್ಬಿಡಿ ಅಂತ. ಲುಬ್ಧ ಪಾಪೇನ ಮನತ, ಪಾಪಿಷ್ಠನಾಗಿ ಲೋಭದಿಂದ ಅಸಮಮಾತ್ಮನಃ, ತನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ. ಹೀಗಿರುವಾಗ ಏನು ಮಾಡೋದು ಅಂತ ಮುಂದೆ ಅವನೇ ಹೇಳ್ತಾನೆ. ಕೃಷ್ಣನೊಡನೆ ಮಾತನಾಡ್ತಾ ಇದ್ದಾನೆ ಧರ್ಮರಾಜನ ಮಾತುಗಳು ಕೃಷ್ಣನಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಮುಂದೆ 26, ಹೌದು 24 ಶುಕ್ರವಾರ, 25 ಶನಿವಾರ, 26 ಭಾನುವಾರ, 26ನೇ ತಾರೀಕು ನೋಡೋಣ. ಕೃಷ್ಣಾರ್ಪಣಮಸ್ತು.